Hello everyone, welcome back to Bharat Gowda classes. So ನಾನು ನಿಮ್ಮ ಭರತ್ UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ತಗೊಂಡಿದ್ದೀನಿ. ಹಾಗೆ ನಾವು ಈ ಒಂದು ಕ್ಲಾಸಸ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ದಿಸ್ ಇಸ್ ದಿ 6th ಕ್ಲಾಸ್ ಸಂವಹನ ಪತ್ರಿಕೆಯಲ್ಲಿ KA ನಡೆಸುವಂತಹ ಕಮ್ಯುನಿಕೇಶನ್ ಪೇಪರ್ ನಲ್ಲಿ ಇಂಗ್ಲಿಷ್ ಗ್ರಾಮರ್ ನ PYQs ಅನಾಲಿಸಿಸ್ ಮಾಡ್ತಾ ಇದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ January 2026 ಅಲ್ಲಿ ನಡೆದಂತಹ SDA ಕ್ವೆಶನ್ ಪೇಪರ್ ಅನ್ನ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಅನಲೈಸ್ ಮಾಡೋದಕ್ಕೆ. ಯಾವ್ಯಾವ ಟಾಪಿಕ್ ಇಂದ ಯಾವ್ಯಾವ ರೀತಿ ಕ್ವೆಶನ್ಸ್ ಬಂದಿತ್ತು, ಹಾಗೆ ಇದೇ ರೀತಿಯಾಗಿ ನೆಕ್ಸ್ಟ್ ಕ್ವೆಶನ್ ಏನಾದ್ರು ಬಂದ್ರೆ ಯಾವ ರೀತಿ ನಾವು ಆನ್ಸರ್ ಮಾಡಬಹುದು ಅನ್ನುವಂಥದ್ದನ್ನ ನಾವು ಈ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಹಿಂದಿನ ವಿಡಿಯೋಸ್ ಗಳಲ್ಲಿ ಸೊ ಆಲ್ರೆಡಿ ಇವಾಗ ಏನು 6th ಕ್ಲಾಸ್ ಅಂತ ಅಂದ್ರೆ ಇನ್ನ ಮಿಕ್ಕಿರುವಂತಹ 5 ಕ್ಲಾಸಸ್ ಏನಿದಾವೆ ಅದು ಕೂಡ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಆದಂತಹ ಒಂದು ಇಂಗ್ಲಿಷ್ ಕಮ್ಯುನಿಕೇಶನ್ ಪೇಪರ್ ನಲ್ಲಿ ಇಂಗ್ಲಿಷ್ ಗ್ರಾಮರ್ ಕ್ವೆಶನ್ಸ್ ಅನ್ನ ನಾವು ಆಲ್ರೆಡಿ ಅನಲೈಸ್ ಮಾಡಿದೀವಿ. ಯಾವ್ಯಾವ ಟಾಪಿಕ್ ಇಂದ ಎಷ್ಟೆಷ್ಟು ಕ್ವೆಶನ್ಸ್ ಬಂದಿದ್ದು ಅನ್ನುವಂಥದ್ದನ್ನ ಕೂಡ ನಾನು ನಿಮ್ಗೆ ಹೇಳಿದೀನಿ ಹಿಂದಿನ ವಿಡಿಯೋಸ್ ಅಲ್ಲಿ. ಸೊ ಯಾರೆಲ್ಲ ಆ ವಿಡಿಯೋಸ್ ಅನ್ನ ನೋಡಿಲ್ಲ ಆ ವಿಡಿಯೋಸ್ ಅನ್ನು ನೋಡಿ ಅಂತ ಹೇಳ್ತಾ ವಿ ವಿಲ್ ಕಂಟಿನ್ಯೂ ವಿತ್ ದಿಸ್ ಕ್ಲಾಸ್. ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ, ಸೊ ನಿನ್ನೆ ವಿಡಿಯೋದಲ್ಲಿ ಕೂಡ ಈ ಒಂದು ಕೋರ್ಸ್ ಅನ್ನ ಅನೌನ್ಸ್ ಮಾಡಿದ್ದೆ ಆಲ್ರೆಡಿ. ಸೊ ಈ ಒಂದು ಕೋರ್ಸ್ ಅನ್ನ ನಾನು ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್, ಸ್ವಲ್ಪ ಜನ ಡೌಟ್ಸ್ ಅಂತ ಫೋನ್ ಮಾಡ್ತಾ ಇದ್ದೀರಾ, ಸರ್ ಇಷ್ಟೇ ಪ್ರೈಸ್ಗೆ ಫುಲ್ ಸಿಲೆಬಸ್ ಕಂಪ್ಲೀಟ್ ಆಗತ್ತಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೌದು, ಫುಲ್ ಸಿಲೆಬಸ್ ಇಂಗ್ಲಿಷ್ ಗ್ರಾಮರ್ ಜೊತೆಗೆ ವೊಕ್ಯಾಬುಲರಿ ಸೆಕ್ಷನ್ ಕೂಡ ಮೇಜರ್ ಆಗಿ ವೊಕ್ಯಾಬುಲರಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತಹ ಕೋರ್ಸ್ ಇದು. ಸೊ ಯಾಕೆ ಇಷ್ಟು ಕಡಿಮೆ ಇಟ್ಟಿದ್ದೀನಿ ಅಂತ ಅಂದ್ರೆ, ಆಸ್ ಐ ಪ್ರಾಮಿಸ್ಡ್ ನಾನೊಂದು ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಪೋಲ್ ಅನ್ನ ಹಾಕಿದೆ. ಮೋಸ್ಟ್ ಆಫ್ ದಿ ಪೀಪಲ್ 200 to 300 rupees ಅಂತ ಕೊಟ್ಟಿದ್ರು, ಬಟ್ ಅದಕ್ಕಿಂತ ಕಮ್ಮಿ ಇರಲಿ ಅಂತ 149 rupeesಗೆ ಇಟ್ಟಿದ್ದೀನಿ. ಸೊ ಯಾರೆಲ್ಲ ಜಾಯಿನ್ ಆಗ್ಬೇಕು ಈ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಅಂಡ್ ಆಲ್ರೆಡಿ ಹೇಳ್ದಾಗೆ ಆ 149 rupees ಅಲ್ಲ ಫೀಸ್, ಆಕ್ಚುಲಿ ದ ಫೀಸ್ ಇಸ್ ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಹಾರ್ಡ್ ವರ್ಕ್ ಮತ್ತು ನಿಮ್ಮ ಎಫರ್ಟ್ಸ್. ಓಕೆ, ಸೊ ಯಾರೆಲ್ಲ ಇಲ್ಲ ಈ ಸರಿ ನಾನು ಖಂಡಿತವಾಗ್ಲೂ ಒಳ್ಳೆ ಸ್ಕೋರ್ ಅನ್ನ ಮಾಡ್ಬೇಕು, ಇಂಗ್ಲಿಷ್ ಗ್ರಾಮರ್ ನನಗೆ ಕಷ್ಟ ಆಗ್ತಿದೆ, ಸುಲಭ ಆಗ್ಬೇಕು, ನನಗೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಅನ್ನ ಪಡಿಬೇಕು ಅಂತಂದ್ರೆ ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 8884818983 ಹಾಗೆ 9742610526 8197018701 ಈ 3 ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಈ 3 ನಂಬರ್ಗೆ ಕಾಲ್ ಮಾಡಿದ್ರೆ ಇದರ ಡೀಟೇಲ್ಸ್ ಅನ್ನ ನಿಮ್ಗೆ ಕೊಡ್ತಾರೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಅನಾಲಿಸಿಸ್. ಲಾಸ್ಟ್ ಕ್ಲಾಸ್ ಅಲ್ಲಿ 43ನೇ ಪ್ರಶ್ನೆವರೆಗೂ ಮಾಡಿದ್ದೆ. ಈ ಒಂದು ಕ್ಲಾಸ್ ನಲ್ಲಿ 44ನೇ ಪ್ರಶ್ನೆಯಿಂದ ನೋಡೋಣ. 44ನೇ ಪ್ರಶ್ನೆ ನೋಡಿ, ಐಡೆಂಟಿಫೈ ದಿ ಪಾಸಿಟಿವ್ ಡಿಗ್ರಿ ಆಫ್ ದಿ ಸೆಂಟೆನ್ಸ್ ಗಿವನ್ ಬಿಲೋ. ಸೊ ಯಾವ ಟಾಪಿಕ್ ಮೇಲೆ ಬಂದಿದೆ ಇದು ಅಂತಂದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಹೆಸರೇ ಇದೆ, ಕಂಪೇರ್ ಮಾಡುವಂಥದ್ದು. ಸೊ ಕಂಪೇರ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ 3 ರೀತಿ ಬರುತ್ತೆ. ಒಂದು ಪಾಸಿಟಿವ್ ಡಿಗ್ರಿ ಅಂತ, ಇನ್ನೊಂದು ಕಂಪ್ಯಾರಿಟಿವ್ ಡಿಗ್ರಿ ಅಂತ, ಹಾಗೆ ಸೂಪರ್ಲೇಟಿವ್ ಡಿಗ್ರಿ ಅಂತ. ಸೊ 3 ಡಿಗ್ರೀಸ್ ಬರುತ್ತೆ, ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಅಂತ. ಪ್ರಶ್ನೆಯನ್ನ ಹೇಗೆ ಕೇಳ್ತಾರೆ ಅಂತಂದ್ರೆ, ರೋಹನ್ ಇಸ್ ಮೋರ್ ಬ್ರಿಲಿಯಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಸೊ ಇದು ಯಾವ ಡಿಗ್ರಿಯಲ್ಲಿದೆ? ಒಂದು ಡಿಗ್ರಿಯಲ್ಲಿ ಇರುವಂತಹ ಸೆಂಟೆನ್ಸ್ ಅನ್ನ ಇನ್ನೊಂದು ಡಿಗ್ರಿಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ಸೊ ಈ ಒಂದು ಇಲ್ಲಿ ಮೋರ್ ಅನ್ನುವಂಥದ್ದು ಯಾವ ಡಿಗ್ರಿಯಲ್ಲಿದೆ? ಮೋರ್ ಅಂದ್ರೆ ಏನು? ಅವನಿಗಿಂತ ಹೆಚ್ಚಿಗೆ. ಸೊ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ? ಒಬ್ರು ಜೊತೆ ಕಂಪೇರ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇದನ್ನ ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಪ್ಯಾರಿಟಿವ್ ಡಿಗ್ರಿ. ಹಾಗಾದ್ರೆ ಪಾಸಿಟಿವ್ ಡಿಗ್ರಿ ಅಂದ್ರೆ ಏನು? ಪಾಸಿಟಿವ್ ಡಿಗ್ರಿ ಅಂತ ಅಂದ್ರೆ ಅದರಲ್ಲಿ ಒಬ್ಬರ ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತಾರೆ, ಆಯ್ತಾ? ಸೊ ಒಬ್ಬರ ಬಗ್ಗೆ ಮಾತಾಡಿದ್ರೆ ಅದು ಪಾಸಿಟಿವ್ ಡಿಗ್ರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟಾಲರ್, ಟಾಲೆಸ್ಟ್. ಸೊ ಇಂತಹ ಪದಗಳು ನೋಡಿ, ಐ ಆಮ್ ಟಾಲ್, ಹಿ ಈಸ್ ಟಾಲ್, ಇಂತಹ ಪದಗಳು ಬಂದ್ರೆ ಅದು ಪಾಸಿಟಿವ್ ಡಿಗ್ರಿಯಲ್ಲಿ ಇರುತ್ತೆ. ಐ ಆಮ್ ಟಾಲರ್ ದ್ಯಾನ್ ಹಿಮ್, ಅವನಿಗಿಂತ ನಾನು ಉದ್ದ ಇದ್ದೀನಿ, ಅದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇರುತ್ತೆ. ಸೂಪರ್ಲೇಟಿವ್ ಡಿಗ್ರಿ ಅಂತ ಅಂದ್ರೆ ನಾನು ಎಲ್ಲರಿಗಿಂತ ಉದ್ದ ಅಂತ. ಇನ್ನೊಂದು ಎಕ್ಸಾಂಪಲ್, ಬ್ಯೂಟಿಫುಲ್,
ಮೋರ್ ಬ್ಯೂಟಿಫುಲ್, ಹಾಗೆ ಮೋಸ್ಟ್ ಬ್ಯೂಟಿಫುಲ್. ಸೊ ಇದ್ರಲ್ಲಿ ನೋಡಿ, ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಬ್ಯೂಟಿಫುಲ್ ಅನ್ನುವಂಥದ್ದು ಪಾಸಿಟಿವ್ ಡಿಗ್ರಿ ಆಗುತ್ತೆ. ಮೋರ್ ಅಂತ ಬಂದ್ರೆ ಅದು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕರಿತೀವಿ. ಮೋಸ್ಟ್ ಅಂತ ಬಂದ್ರೆ ಅದನ್ನ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಸೊ ಇಂತಹ ಪದಗಳು ಇಲ್ಲಿ ಮೋರ್ ಕೂಡ ಬರಬಾರ್ದು, ಮೋಸ್ಟ್ ಕೂಡ ಬರಬಾರ್ದು ಪಾಸಿಟಿವ್ ಡಿಗ್ರಿಗೆ. ಸೊ ಈ ಒಂದು ಪ್ರಶ್ನೆಯಲ್ಲಿ ಐಡೆಂಟಿಫೈ ದ ಪಾಸಿಟಿವ್ ಡಿಗ್ರಿ ಫಾರ್ ದಿ ಸೆಂಟೆನ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ನಾವು ಯಾವ್ದು ಪಾಸಿಟಿವ್ ಡಿಗ್ರಿ ಅಂತ ಕಂಡುಹಿಡಿಬೇಕು. ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ ಮೋರ್ ಇದ್ಯಾ, ಮೋರ್ ಅಂತ ಬಂದ್ರೆ ಅದು ಯಾವ್ದು ಕಂಪ್ಯಾರಿಟಿವ್ ಡಿಗ್ರಿ. ನಮಗ್ ಬೇಕಾಗಿರೋದು ಪಾಸಿಟಿವ್ ಡಿಗ್ರಿ, ಹಾಗಾಗಿ ಫಸ್ಟ್ ಆಪ್ಷನ್ ರಾಂಗ್. ಮೂರನೇ ಆಪ್ಷನ್ ನೋಡಿ, ರೋಹನ್ ಇಸ್ ಬ್ರಿಲಿಯಂಟ್ ಬಾಯ್ ಇನ್ ದ ಕ್ಲಾಸ್, ನೋ ಎನಿ ಅದರ್ ಬಾಯ್ ಇಸ್ ಆಸ್ ಬ್ರಿಲಿಯಂಟ್ ಆಸ್ ರೋಹನ್ ಇನ್ ದ ಕ್ಲಾಸ್. ಸೊ ಇನ್ನೊಂದು ಆಸ್ಪೆಕ್ಟ್ ನಾವೇನು ನೆನಪಲ್ಲಿ ಇಟ್ಕೋಬೇಕು ಈ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಇರುವಂತಹ ಸೆಂಟೆನ್ಸ್ ನ ಮೀನಿಂಗ್ ಚೇಂಜ್ ಆಗಬಾರ್ದು. ಸೊ ಸೆಂಟೆನ್ಸ್ ಏನಂತ ನೋಡೋಣ ಫಸ್ಟ್. ರೋಹನ್ ಇಸ್ ಮೋರ್ ಬ್ರಿಲಿಯಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂದ್ರೆ ಅರ್ಥ ಏನು? ರೋಹನ್ ಎಲ್ಲರಿಗಿಂತ ಬುದ್ಧಿವಂತ ಅಂತ ಅರ್ಥ, ಹೌದಲ್ವಾ? ರೋಹನ್ ಇಸ್ ಮೋರ್ ಬ್ರಿಲಿಯಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಯಾವುದೇ ಒಬ್ಬ ಹುಡುಗನನ್ನ ತಗೊಂಡ್ರೆ ಅವನಿಗಿಂತ ರೋಹನ್ ಬುದ್ಧಿವಂತ ಅಂತ. ಆದ್ರೆ ಇದೇ ಅರ್ಥ ಕೊಡ್ಬೇಕು, ಬಟ್ ನಾವು ಇಂತಹ ಪದಗಳನ್ನ ಮೋರ್ ಮತ್ತೆ ಮೋಸ್ಟ್ ಅನ್ನ ಯೂಸ್ ಮಾಡಬಾರ್ದು. ಸೊ ಪಾಸಿಟಿವ್ ಡಿಗ್ರಿ ಬರಬೇಕು ಅಂತ ಅಂದ್ರೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ ಡಿಗ್ರಿಯಲ್ಲಿ ಆಸ್ ಡ್ಯಾಶ್ ಆಸ್ ಅಂತ ಬರುತ್ತೆ. ಸೊ ಯಾವುದೇ ಒಂದು ವಾಕ್ಯವನ್ನ ನಾವು ಪಾಸಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಈ ರೀತಿಯಾದಂತಹ ವರ್ಡ್ಸ್ ಬರುತ್ತೆ, ಆಸ್ ಡ್ಯಾಶ್ ಆಸ್ ಅಂತ. ಸೊ ಎರಡು ಆಪ್ಷನ್ ಅಲ್ಲಿ ನೋ ಅದರ್ ಬಾಯ್ ಈಸ್ ಆಸ್ ಬ್ರಿಲಿಯಂಟ್ ಆಸ್ ರೋಹನ್ ಇನ್ ದ ಕ್ಲಾಸ್, ನೋ ಎನಿ ಅದರ್ ಬಾಯ್ ಅನ್ನುವಂಥದ್ದು ಬರ್ತಿದೆ. ಹಾಗಾಗಿ ಆಪ್ಷನ್ 3 ತಪ್ಪು ಅಂತ ನಾವು ಇವಾಗ ಎಲಿಮಿನೇಟ್ ಮಾಡ್ಬೋದು. 2 ಮತ್ತೆ 4 ಅಲ್ಲಿ ಯಾವ್ದು ಕರೆಕ್ಟ್? ಸೊ 2 ಮತ್ತು 4 ಅಲ್ಲಿ ಆಪ್ಷನ್ 2 ಕರೆಕ್ಟ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ನೋ ಎನಿ ಅದರ್ ಬಾಯ್ ಅಂದ್ರೆ ತಪ್ಪಾಗುತ್ತೆ. ಸೊ ನೋ ಅದರ್ ಜೊತೆಗೆ ಎನಿ ಬರಬಾರ್ದು, ಹಾಗಾಗಿ ಆಪ್ಷನ್ 4 ಕೂಡ ತಪ್ಪಾಗುತ್ತೆ. ಆಪ್ಷನ್ 2 ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಸಿಂಪಲ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಜಂಬಲ್ಡ್ ಸೆಂಟೆನ್ಸಸ್ ಇರುತ್ತೆ. ಜಂಬಲ್ಡ್ ಸೆಂಟೆನ್ಸಸ್ ಇಲ್ಲಿರುವಂತದನ್ನ ನಾವು ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕು. ಸರಿಯಾದ ಕ್ರಮದಲ್ಲಿ ಜೋಡಿಸ್ಬಿಟ್ಟು ಏನ್ ಮಾಡ್ಬೇಕು, ಒಂದು ಒಳ್ಳೆ ಮೀನಿಂಗ್, ಒಂದು ಪ್ರಾಪರ್ ಮೀನಿಂಗ್ ಬರೋ ತರ ನಾವು ಜೋಡಿಸ್ಬೇಕು ಈ ಒಂದು ಪಾರ್ಟ್ಸ್ ಗಳನ್ನ. ಓಕೆ, ಸೊ ಆನ್ ಬೀಯಿಂಗ್ ಆಸ್ಕ್ಡ್ ಬೈ ದ ಟೀಚರ್ ಅಂತ ಕೊಟ್ಟಿದ್ದಾರೆ. ಇದು ಫಿಕ್ಸ್ಡ್, ಈ ಸೆಂಟೆನ್ಸ್ ಫಿಕ್ಸ್ ಆಗಿರುತ್ತೆ. ಅದಾದ್ಮೇಲೆ PQRS ಅನ್ನುವಂತಹ 4 ಭಾಗಗಳಿದಾವೆ. ಸೊ ಇದರಲ್ಲಿ ಸರಿಯಾದ ಕ್ರಮ ಯಾವುದು ಅಂತ ನಾವು ಆಯ್ಕೆ ಮಾಡಬೇಕು. ಸೊ ಸರಿಯಾದ ಕ್ರಮ ಯೂಸ್ ಮಾಡೋದಕ್ಕೆ ನಾವು 2 ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತೀವಿ. ಮೊದಲನೇದು ಎಲ್ಲವನ್ನು ಓದಿ ಆದ್ಮೇಲೆ ಮಾಡುವಂಥದ್ದು, ಎರಡನೇದು ಸ್ಮಾರ್ಟ್ ಅಪ್ರೋಚ್, ಕಾಂಪಿಟೇಟಿವ್ ಎಕ್ಸಾಮ್ಗೆ ಈಸಿ ಆಗುವಂಥದ್ದು, ಆಪ್ಷನ್ ನ ನೋಡಿ ಸಾಲ್ವ್ ಮಾಡುವಂಥದ್ದು. ಆಪ್ಷನ್ ನ ಪ್ರಕಾರ ಮೊದಲನೇ ಸೆಂಟೆನ್ಸ್ P ಇದೆ, S ಇದೆ, Q ಇದೆ, R ಇದೆ, ಅಂದ್ರೆ ಎಲ್ಲ ಇದೆ. ಸೊ ಒಂದ್ಸತಿ ಎಲ್ಲಾನು ಓದೋಣ. ಆನ್ ಬೀಯಿಂಗ್ ಆಸ್ಕ್ಡ್ ಬೈ ದ ಟೀಚರ್ ಅಂಡ್ ದೆನ್ ಪಿಕ್ಕಿಂಗ್ ಅಪ್ ದ ಬ್ಯಾಗ್. ಕಂಟಿನ್ಯೂಯೇಷನ್ ಇದೆಯಾ? ಇಲ್ಲ ಅಲ್ವಾ? ಸೊ ಏನ್ ಹೇಳ್ತಾ ಇದಾರೆ ಇಲ್ಲೇನ್ ಬರ್ತಿದೆ, ಇಲ್ಲಿ ಅಂಡ್ ದೆನ್ ಪಿಕ್ಕಿಂಗ್ ಅಪ್ ದ ಬ್ಯಾಗ್. ಬ್ಯಾಗ್ ಎಲ್ಲಿಂದ ಬಂತು? Q ನೋಡೋಣ. ಸೊ P ಆಗಲ್ಲ ಫಸ್ಟ್, Q ನೋಡೋಣ. ವೈ ಆಲ್ವೇಸ್ ಕೇಮ್ ಲೇಟ್ ಆನ್ ಬೀಯಿಂಗ್ ಆಸ್ಕ್ಡ್ ಬೈ ದ ಟೀಚರ್. ಸೊ ಟೀಚರ್ ಏನೋ ಕೇಳ್ತಾ ಇದಾರೆ, ಏನ್ನ ಕೇಳ್ತಾ ಇದಾರೆ? ವೈ ಆಲ್ವೇಸ್ ಕೇಮ್ ಲೇಟ್, ಯಾಕಪ್ಪ ನೀನ್ ಯಾವಾಗ್ಲೂ ತಡವಾಗಿ ಬರ್ತೀಯಾ ಅಂತ ಕೇಳ್ತಾ ಇದಾರೆ. ಸೊ ಹಾಗಾಗಿ ಫಸ್ಟ್ ಯಾವ್ದು ಬರ್ಬೇಕು? Q ಬರ್ಬೇಕು. ಸೊ ಫಸ್ಟ್ ಆಪ್ಷನ್ ಎಲ್ಲಿದೆ? Q ಅನ್ನುವಂಥದ್ದು QRSP. ಆನ್ಸರ್ ಸಿಕ್ಕಿದ ತಕ್ಷಣ ಏನ್ ಮಾಡ್ತೀರಾ? ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಹೋಗೋಣ. ಅಂದ್ರೆ ಎಕ್ಸಾಮ್ ಅಲ್ಲಿ ಹಂಗ್ ಮಾಡ್ಬೇಕು, ಆಯ್ತಾ? ಅನಲೈಸ್ ಮಾಡ್ಬೇಕಾದ್ರೆ ಒಂದ್ಸರಿ ನೋಡಿ. ಆನ್ ಬೀಯಿಂಗ್ ಆಸ್ಕ್ಡ್ ಬೈ ದ ಟೀಚರ್ ವೈ ಹಿ ಆಲ್ವೇಸ್ ಕೇಮ್ ಲೇಟ್. ಎಲ್ಲಿಗೆ ಲೇಟ್ ಬರ್ತಾನೆ? ಕ್ಲಾಸಿಗೆ ಲೇಟ್ ಬರ್ತಾನೆ. ವೈ ಹಿ ಆಲ್ವೇಸ್ ಕೇಮ್ ಲೇಟ್ ಟು ದ ಕ್ಲಾಸ್. ಸೊ ಈ ತರ ಕೇಳಿದ್ಮೇಲೆ ಏನ್ ಮಾಡ್ದ ಸ್ಟೂಡೆಂಟು? ದ ಸ್ಟೂಡೆಂಟ್ ಫಸ್ಟ್ ಕೆಪ್ ಕ್ವೈಟ್, ಸ್ಟಾರ್ಟಿಂಗ್ ಅಲ್ಲಿ ಸೈಲೆಂಟ್ ಆಗಿದ್ದ. ಅದಾದ್ಮೇಲೆ ಅಂಡ್ ದೆನ್ ಪಿಕ್ಕಿಂಗ್ ಅಪ್ ದ ಬ್ಯಾಗ್ ಹಿ ಲೆಫ್ಟ್ ದ ಕ್ಲಾಸ್ ರೆಡ್ ವಿತ್ ಶೇಮ್ ಅಂಡ್ ಆಂಗರ್. ಸೊ ಫುಲ್ಲು ಕೋಪಗೊಂಡು ಏನ್ ಮಾಡ್ತಾನೆ? ಬ್ಯಾಗ್ ಎತ್ಕೊಂಡು ಈಚೆಗೆ ಹೋಗ್ತಾನೆ ಅಂತ ಅರ್ಥ ಬರುತ್ತೆ. ಸೊ ಒಂದು ಮೀನಿಂಗ್ ಫುಲ್ ಸೆಂಟೆನ್ಸ್ ಬಂತ ಇವಾಗ. ಸೊ ಮೀನಿಂಗ್ ಫುಲ್ ಸೆಂಟೆನ್ಸ್ ಬಂದದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಇದಾದ್ಮೇಲೆ
ಸೇಮ್ ಟೈಪ್ ಆಫ್ ಕ್ವೆಶನ್ ಇಲ್ಲೂ ಕೂಡ ನೋಡಿ 4 ಆಪ್ಷನ್ ಇದೆ. 4 ಆಪ್ಷನ್ ಅಲ್ಲೂ ಸೆಪರೇಟ್ ಡಿಫ್ರೆಂಟ್ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಸೊ ಹಾಗಾಗಿ ಇಂತಹ ಕ್ವೆಶನ್ಸ್ ಬಂದ್ರೆ ಬಹಳ ಈಸಿ, ಯಾಕಂದ್ರೆ ನಿಮ್ಗೆ ಫಸ್ಟ್ ಸೆಂಟೆನ್ಸ್ ಏನಪ್ಪಾ ಅಂತ ಗೊತ್ತಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆನ್ಸರ್. ಸೊ ಇಲ್ಲಿ ನೋಡಿ, ಸಿಂಪಲ್ ಲಿವಿಂಗ್ ಬಗ್ಗೆ ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಕಂಟೆಂಟ್ಮೆಂಟ್ ಬಗ್ಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಲೈಸ್ ಇನ್ ದಿ ಸಿಂಪ್ಲಿಫಿಕೇಶನ್ ಆಫ್ ಲೈಫ್. ಅಗೇನ್ ಯಾವ್ದ್ರ ಬಗ್ಗೆ ಕೊಟ್ಟಿದ್ದಾರೆ? ಸಿಂಪ್ಲಿಫಿಕೇಶನ್ ಬಗ್ಗೆ ಕೊಟ್ಟಿದ್ದಾರೆ. ಲೀಡ್ಸ್ ಟು ಕಂಟೆಂಟ್ಮೆಂಟ್. ಸೊ ಕಂಟೆಂಟ್ಮೆಂಟ್ ಬಗ್ಗೆ 2 ಸ್ಟೇಟ್ಮೆಂಟು, ಸಿಂಪಲ್ ಲಿವಿಂಗ್ ಮೇಲೆ 2 ಸ್ಟೇಟ್ಮೆಂಟು. ಆಯ್ತಾ? ಹಾಗಾದ್ರೆ ಇದನ್ನ ಹೇಗೆ ಜೋಡಿಸೋದು ನೋಡಿ. ಫಸ್ಟ್ ಆಫ್ ಆಲ್ ಯಾವ್ದು ಆನ್ಸರ್ ಆಗುತ್ತೆ ಇದಕ್ಕೆ ಕಮೆಂಟ್ ಮಾಡಿ. ಎ ಆಗತ್ತಾ? ಸಿಂಪಲ್ ಲಿವಿಂಗ್ ಎನ್ಕರೇಜಸ್ ಹೈ ಥಿಂಕಿಂಗ್. ಓಕೆ, ಸ್ಟಾರ್ಟ್ ಆಗ್ಬೋದು. ಆಮೇಲೆ ಬಿ ಬರುತ್ತಾ? ಕಂಟೆಂಟ್ಮೆಂಟ್ ಗಿವ್ಸ್ ಅಸ್ ಇನ್ನರ್ ವೆಲ್ತ್. ಸೊ ಸಿಂಪಲ್ ಲಿವಿಂಗ್ ಬಗ್ಗೆ ಹೇಳಿ ಆಮೇಲೆ ಕಂಟೆಂಟ್ಮೆಂಟ್ ಗೆ ಜಂಪ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಏನಾಗಲ್ಲ, ಆಪ್ಷನ್ ಎ ಸರಿ ಆಗಲ್ಲ. ಸಿ ನೋಡಿ, ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಲೈಸ್ ಇನ್ ದಿ ಸಿಂಪ್ಲಿಫಿಕೇಶನ್ ಆಫ್ ಲೈಫ್. ಸೊ ಸಿಂಪಲ್ ಲೈಫ್ ಬಗ್ಗೆ ಮಾತಾಡಿದ್ದಾರೆ ಆಪ್ಷನ್ ಸಿ ಅಲ್ಲಿ. ಆಪ್ಷನ್ ಎ ನೋಡೋಣ, ಸಿಂಪಲ್ ಲಿವಿಂಗ್ ಎನ್ಕರೇಜಸ್ ಹೈ ಥಿಂಕಿಂಗ್. ಸೊ ಎ ಇಲ್ಲಿವರೆಗೂ ಕರೆಕ್ಟ್ ಅನ್ಸ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸಿಂಪಲ್ ಲಿವಿಂಗ್ ಬಗ್ಗೆನೇ ಮಾತಾಡ್ತಾ ಇದೆ. ಹಾಗಾದ್ರೆ ಡಿ ನೋಡೋಣ, ಇಟ್ ಲೀಡ್ಸ್ ಟು ಕಂಟೆಂಟ್ಮೆಂಟ್. ಯಾವುದು ಕಂಟೆಂಟ್ಮೆಂಟ್ ಗೆ ಲೀಡ್ ಮಾಡೋದು? ಈ ಸಿಂಪಲ್ ಲಿವಿಂಗ್ ಅನ್ನುವಂಥದ್ದು, ಹೌದಲ್ವಾ? ಸಿಂಪಲ್ ಲಿವಿಂಗ್ ಅನ್ನುವಂಥದ್ದು ಇಟ್ ಎನ್ಕರೇಜಸ್ ಹೈ ಥಿಂಕಿಂಗ್. ಹಾಗೆ ಆ ಒಂದು ಸಿಂಪಲ್ ಲಿವಿಂಗ್ ಏನನ್ನ ಕೊಡುತ್ತೆ? ಇಟ್ ಲೀಡ್ಸ್ ಟು ಕಂಟೆಂಟ್ಮೆಂಟ್. ಹಾಗಾದ್ರೆ ಇದು ಕರೆಕ್ಟ್ ಅಂತ ಅನ್ಸ್ತಾ ಇದೆ. ಬಿ ನೋಡಿ, ಕಂಟೆಂಟ್ಮೆಂಟ್ ಗಿವ್ಸ್ ಅಸ್ ಇನ್ನರ್ ವೆಲ್ತ್, ದ ವೆಲ್ತ್ ಆಫ್ ದಿ ಮೈಂಡ್ ಅಂಡ್ ಆಫ್ ದಿ ಸೋಲ್. ಸೊ ಒಂದು ಚೈನ್ ನ ಫಾಲೋ ಮಾಡಿದ್ದಾರೆ. ಫಸ್ಟ್ ಆಪ್ಷನ್ ಅಲ್ಲಿ ಸಿಂಪಲ್ ಲಿವಿಂಗ್ ಬಗ್ಗೆ ಮಾತಾಡಿದ್ರು, ಸೆಕೆಂಡ್ ಆಪ್ಷನ್ ಅಲ್ಲೂ ಕೂಡ ಸಿಂಪಲ್ ಲೈಫ್ ಬಗ್ಗೆ ಮಾತಾಡಿದ್ರು. ಈ ಸಿಂಪಲ್ ಲೈಫ್ ಏನ್ ಮಾಡುತ್ತೆ? ಕಂಟೆಂಟ್ಮೆಂಟ್ ಕೊಡುತ್ತೆ. ಆಪ್ಷನ್ ಡಿ, ಸ್ಟೇಟ್ಮೆಂಟ್ ಡಿ ಏನ್ ಹೇಳ್ತಾ ಇದೆ? ಅದು ಕಂಟೆಂಟ್ ಬಗ್ಗೆನೇ ಹೇಳ್ತಾ ಇದೆ. ಸೊ ಇಲ್ಲೊಂದು ಚೈನ್ ಇರೋದ್ರಿಂದ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಸೊ ನೀವು ಯಾವತ್ತು ಒಂದು ಚೈನ್ ಅನ್ನ ಹುಡುಕ್ಬೇಕು. ಮೊದಲನೇ ಸೆಂಟೆನ್ಸ್ಗೂ 2ನೇ ಸೆಂಟೆನ್ಸ್ಗೂ ಇರುವಂತಹ ಲಿಂಕೇಜ್ ಅನ್ನ ನೀವು ಹುಡುಕ್ಬೇಕಾಗತ್ತೆ, ರೈಟ್? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಫೈಂಡ್ ದಿ ರೈಟ್ ಆಂಟೋನಿಮ್ ಫಾರ್ ದಿ ಅಂಡರ್ಲೈನ್ಡ್ ವರ್ಡ್. ಸೊ ವಿರುದ್ಧಾರ್ಥಕ ಪದವನ್ನ ಕೇಳ್ತಾ ಇದ್ದಾರೆ. ವಿರುದ್ಧಾರ್ಥಕ ಪದ. ಸೊ ವಿರುದ್ಧಾರ್ಥಕ ಪದವನ್ನ ಹೇಗೆ ನಾವು ಹುಡ್ಕೋದಿದಕ್ಕೆ? ಸೊ ಇಲ್ಲಿ ಫೈಂಡ್ ದಿ ರೈಟ್ ಆಂಟೋನಿಮ್ ಫಾರ್ ದಿ ಅಂಡರ್ಲೈನ್ ವರ್ಡ್. ಯಾವುದು ಅಂಡರ್ಲೈನ್ ವರ್ಡ್ ಆಗಿರುವಂತದ್ದು? ಇಟ್ ಈಸ್ ಇಂಪಾರ್ಟೆಂಟ್ ಟು ಜಾಯಿನ್ ಲೀಗೋ ಟಾಯ್ಸ್. ಲೀಗೋ ಟಾಯ್ಸ್ ಅಂದ್ರೆ ಏನು? ಈ ಚಿಕ್ಕ ಹುಡುಗರೆಲ್ಲ ಆಟ ಆಡ್ತಾ ಇರ್ತಾರಲ್ಲ, ಹಿಂಗೆ ಕಚ್ಚಿಸೋದು, ಅದನ್ನ ಲೀಗೋ ಟಾಯ್ಸ್ ಅಂತಾರೆ. ಸೊ ಹಿಂಗೆ ಕಚ್ಚಿಸೋದ್ನ ನಾವೇನಂತೀವಿ? ಜಾಯಿನ್ ಅಂತೀವಿ. ಬಿಡ್ಸೋದ್ನ ಏನಂತೀವಿ? ಡಿಸ್ ಜಾಯಿನ್ ಅಂತೀವಿ. ಸೊ ಡಿ ಜಾಯಿನ್ ಅನ್ನಲ್ಲ, ಎನ್ ಜಾಯಿನ್ ಅನ್ನಲ್ಲ, ಮಿಸ್ ಜಾಯಿನ್ ಅನ್ನಲ್ಲ, ಡಿಸ್ ಜಾಯಿನ್ ಅಂತಾರೆ. ಓಕೆ, ಡಿಸ್ ಜಾಯಿನ್ ಅಂದ್ರೆ ಬಿಡಿಸುವಂತದ್ದು. ಸೊ ಬಿಡಿಸುವಂತದ್ದಕ್ಕೆ ಸರಿಯಾದ ಉತ್ತರ ಏನು? ಡಿಸ್ ಜಾಯಿನ್ ಆಗತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ವೊಕ್ಯಾಬುಲರಿಯಲ್ಲಿ ಬಂದಂತಹ ಪ್ರಶ್ನೆ ಅದು. ಇನ್ನೊಂದು ವೊಕ್ಯಾಬುಲರಿ ಪ್ರಶ್ನೆ. ಸೊ ನೀವು ನೋಡ್ಬೋದು ವೊಕ್ಯಾಬುಲರಿ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಅಂತ. ಸೊ ಆಸ್ ಐ ಟೋಲ್ಡ್ ಅರ್ಲಿಯರ್, ವೊಕ್ಯಾಬುಲರಿಗೆ ಜಾಸ್ತಿ ಫೋಕಸ್ ಮಾಡುವಂತಹ ಕೋರ್ಸ್ ಅದು. ಸೊ ನಾನು ಲಾಂಚ್ ಮಾಡಿರುವಂತದ್ದು ಕೋರ್ಸ್, ಇಟ್ ಫೋಕಸಸ್ ಮೋರ್ ಆನ್ ವೊಕ್ಯಾಬುಲರಿ. ಸೊ ಆಫ್ಟರ್ ಎವ್ರಿ ಟಾಪಿಕ್ ನಿಮ್ಗೆ 10 ವೊಕ್ಯಾಬುಲರಿ ವರ್ಡ್ಸ್ಗಳು ಹಾಗೆ 10 ಇಡಿಯಮ್ಸ್ಗಳು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ್ಯಾವ 10 ಇಡಿಯಮ್ಸ್ ಅಂತ ಅಂದ್ರೆ PYQs ಅಲ್ಲಿ ಬಂದಿರುವಂತಹ ಇಡಿಯಮ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ 10 ವೊಕ್ಯಾಬುಲರಿ ವರ್ಡ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರ ಜೊತೆಗೆ ಐ ವಿಲ್ ಗಿವ್ ಯು ಟಾಸ್ಕ್ಸ್. ಅಂದ್ರೆ ದ ಹಿಂದೂ ಪೇಪರ್ ಅಲ್ಲಿ ಈ ಒಂದು ಆರ್ಟಿಕಲ್ ಅನ್ನ ಓದಿ 4 ಅಥವಾ 5 ವೊಕ್ಯಾಬುಲರಿ ವರ್ಡ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ನಿಮ್ಗೆ ಹೋಮ್ವರ್ಕ್ ಗಳನ್ನ ಕೊಡ್ತೀನಿ. ಯಾರೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಾ ಅವರಿಗೆಲ್ಲ ಬಹಳ ಹೆಲ್ಪ್ ಆಗುತ್ತೆ, ರೈಟ್? ಸೊ ಬಿನೈನ್ಗೆ ವಿರುದ್ಧಾರ್ಥಕ ಪದ ಕೇಳ್ತಾ ಇದ್ದಾರೆ. ಬಿನೈನ್ ಅಂದ್ರೆ ಏನು? ಸೊ ಈ ಯೂಶಲಿ ಕ್ಯಾನ್ಸರ್ ಮೆಡಿಕಲ್ ಟರ್ಮ್ ಇದು ಬಿನೈನ್ ಅಂತ ಅಂತೀವಿ. ಸೊ ಮೆಡಿಕಲ್ ಟರ್ಮ್ ಅಲ್ಲಿ ಬಿನೈನ್ ಅಂದ್ರೆ ಹರಡದೆ ಇರುವಂತದ್ದು, ಅಂದ್ರೆ ಅದು ಹರಡಲ್ಲ ಮತ್ತೆ ಜಾಸ್ತಿ ಹಾನಿಕಾರಕವಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲೇನೋ ಒಂದು ಗಂಟಾಗಿರುತ್ತೆ ಅನ್ಕೊಳ್ಳಿ. ಆ ಗಂಟು ನಿಮ್ ಹುಟ್ಟದಾಗಿಂದ ಇರುತ್ತೆ ಅಥವಾ ಚಿಕ್ಕ ವಯಸ್ಸಿಂದ ಇರುತ್ತೆ, ಅದೆಲ್ಲೂ ಸ್ಪ್ರೆಡ್ ಆಗಲ್ಲ.
ಅದನ್ನ ನಾವು ಬಿನೈನ್ ಅಂತ ಕರಿತೀವಿ. ಇಟ್ ಈಸ್ ಹಾರ್ಮ್ಲೆಸ್ ಅಂತ ಕೂಡ ಅರ್ಥ ಬರುತ್ತೆ. ಹಾರ್ಮ್ಲೆಸ್ ಅಂತ ಕೂಡ ಅರ್ಥ ಬರುತ್ತೆ ಬಿನೈನ್ ಅಂದ್ರೆ. ಅದೇ ಇದಕ್ಕೆ ಆಪೋಸಿಟ್ ವರ್ಡ್ ಏನು? ಮ್ಯಾಲಿಗ್ನೆಂಟ್. ಮ್ಯಾಲಿಗ್ನೆಂಟ್ ಅಂದ್ರೆ ಏನು? ಹರಡುವಂತದ್ದು. ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಕರಿತೀವಿ. ಗೆಡ್ಡೆಗಳು ಯಾವುದು ಹರಡುತ್ತೆ. ಸೊ ಇಲ್ಲೊಂದು ಗೆಡ್ಡೆ ಕಾಣಿಸ್ಕೊಳ್ಳುತ್ತೆ, ಅದಾದ್ಮೇಲೆ ಏನಾಗುತ್ತೆ, ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದನ್ನ ನಾವೇನಂತೀವಿ? ಮ್ಯಾಲಿಗ್ನೆಂಟ್ ಅಂತೀವಿ. ಮ್ಯಾಲಿಗ್ನೆಂಟ್ಗೆ ಇನ್ನೊಂದು ಅರ್ಥ ಹಾರ್ಮ್ಫುಲ್ ಅಂತ. ಹಾರ್ಮ್ಫುಲ್ ಅಂತ. ಹಾಗೆ ಇನ್ನೊಂದು ವೊಕ್ಯಾಬ್ಯುಲರಿ ವರ್ಡ್ ಮ್ಯಾಲಿಗ್ನೆಂಟ್ಗೆ ಹಾರ್ಮ್ಫುಲ್ಗೆ ಸಂಬಂಧಪಟ್ಟಂತದ್ದು ಏನಂತೀವಿ? ಹಾರ್ಮ್ಫುಲ್ ಅನ್ನ ನಾವು ಮ್ಯಾಲೆವೋಲೆಂಟ್ ಅಂತ ಕೂಡ ಕರಿತೀವಿ. ಮ್ಯಾಲೆವೋಲೆಂಟ್ ಅಂತ ಅಂದ್ರೇನು? ಮ್ಯಾಲೆವೋಲೆಂಟ್ ಅಂದ್ರೆ ಅಪಾಯಕಾರಿ, ಹಾರ್ಮ್ಫುಲ್ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಕೂಡ ನೀವು ಒಂದು ವೊಕ್ಯಾಬ್ಯುಲರಿ ವರ್ಡ್ ಅನ್ನ ನಿಮ್ಮ ಆ ಒಂದು ನೋಟ್ಸ್ಗೆ ನಾನು ಏನ್ ಹೇಳ್ತಿರ್ತೀನಲ್ವಾ, ಈ ರೀತಿ 4 ಭಾಗಗಳನ್ನ ಮಾಡಿ ವರ್ಡ್ ಬರ್ಕೊಳ್ಳಿ, ಮೀನಿಂಗ್ ಬರ್ಕೊಳ್ಳಿ, ಸಿನಾನಿಮ್ ಬರ್ಕೊಳ್ಳಿ, ಆಂಟೋನಿಮ್ ಬರ್ಕೊಳ್ಳಿ. ಸೊ ಒಂದು ವರ್ಡ್ ಬರ್ಕೊಳ್ಳಿ ಮ್ಯಾಲಿವೋಲೆಂಟ್ ಅಂತ. ಮ್ಯಾಲಿವೋಲೆಂಟ್ ಅಂದ್ರೆ ಏನು? ಅಪಾಯಕಾರಿ, ಹಾರ್ಮ್ಫುಲ್. ಸೊ ಅದಕ್ಕೆ ಸಮಾನಾರ್ಥಕ ಪದಗಳು ಹಾರ್ಮ್ಫುಲ್ ಆಗತ್ತೆ, ಡೇಂಜರಸ್ ಆಗತ್ತೆ. ಓಕೆ, ಅದಕ್ಕೆ ಆಂಟೋನಿಮ್ಸ್ ವಿರುದ್ಧಾರ್ಥಕ ಪದಗಳು ಮ್ಯಾಲೆವೋಲೆಂಟ್ಗೆ ಬೆನೆವೋಲೆಂಟ್ ಆಗುತ್ತೆ. ಬೆನೆವೋಲೆಂಟ್ ಆಗತ್ತೆ. ಹಾಗೆ ಹಾರ್ಮ್ಲೆಸ್ ಆಗತ್ತೆ, ಫ್ರೆಂಡ್ಲಿ ಆಗತ್ತೆ. ಇಲ್ಲಿ ನೋಡಿ, ಫ್ರೆಂಡ್ಲಿ, ಫೇವರಬಲ್. ಸೊ ಇವೆಲ್ಲ ಏನು? ಸಮಾನಾರ್ಥಕ ಪದಗಳು. ಯಾವ್ದಕ್ಕೆ? ವಿರುದ್ಧಾರ್ಥಕ ಪದಗಳು ಯಾವ್ದಕ್ಕೆ? ಮ್ಯಾಲೆವೋಲೆಂಟ್ಗೆ. ರೈಟ್. ಮುಂದಿನ ಪ್ರಶ್ನೆ ಹೋಗೋಣ. ಕ್ಲೋಸ್ ಟೆಸ್ಟ್ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ಯಾಸೇಜ್ ಕ್ಲೋಸ್ ಟೆಸ್ಟ್ ಅಂತ ಕರಿತೀವಿ. ಕ್ಲೋಸ್ ಟೆಸ್ಟ್ ಅಂದ್ರೆ ಸಿಂಪಲ್ ಆಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳ್ಬೋದು. ಇಲ್ಲಿ 3 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, 49, 50th ಅಂಡ್ 51st. ಸೊ ಇದಕ್ಕೆ ಸರಿಯಾದ ಉತ್ತರಗಳನ್ನ ಬಿಟ್ಟ ಸ್ಥಳಕ್ಕೆ ನಾವು ತುಂಬಬೇಕು. ಸೊ ಹೇಗೆ ಮಾಡೋದು ಅಂತಂದ್ರೆ, ಆಲ್ದೋ ಇಂಡಿಯಾ ಹ್ಯಾಸ್ ಕಮಿಟೆಡ್ ಟು ಆಂಬಿಷಿಯಸ್ ಕ್ಲೈಮೇಟ್ ಗೋಲ್ಸ್, ದ ಟ್ರಾನ್ಸಿಷನ್ ಟು ರಿನ್ಯೂವಬಲ್ ಎನರ್ಜಿ ರಿಮೇನ್ಸ್ ಡ್ಯಾಶ್. ಸೊ ಈ ಒಂದು ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೆ ಪದ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ವಾಕ್ಯ ಏನ್ ಹೇಳ್ತಾ ಇದೆ ಅನ್ನೋದು ಅರ್ಥ ಆಗ್ಬೇಕು. ಆಲ್ದೋ ಇಂಡಿಯಾ ಹ್ಯಾಸ್ ಕಮಿಟೆಡ್ ಟು ಆಂಬಿಷಿಯಸ್ ಕ್ಲೈಮೇಟ್ ಗೋಲ್ಸ್. ಸೊ ಕ್ಲೈಮೇಟ್ ಗೋಲ್ಸ್ಗೆ ಇಂಡಿಯಾ ಕಮಿಟ್ ಆಗಿದ್ದಾರೆ, ಆದರೂ ಕೂಡ ಅಂತ ಬರ್ತಿದೆ. ಆಲ್ದೋ ಅಂದ್ರೆ ಏನು? ಆದರೂ ಕೂಡ. ಸೊ ಯಾವಾಗೆಲ್ಲ ಆದರೂ ಕೂಡ ಅಂತ ಯಾವಾಗ ಬಳಸ್ತೀವಿ? ಅವನು ಒಳ್ಳೆ ಹುಡುಗನೇ, ಆದ್ರೂ ಕೂಡ ಒಂಚೂರು ಕೆಟ್ಟ ಬುದ್ಧಿ ಇದೆ. ಸೊ ಒಂದು ಕಾಂಟ್ರಾಸ್ಟ್ ಅನ್ನ ಹೇಳ್ಬೇಕಾದ್ರೆ ನಾವು ಆದರೂ ಕೂಡ ಅಂತ ಬಳಸ್ತೀವಲ್ವಾ ಕನ್ನಡದಲ್ಲಿ. ಸೊ ಅವನು ಆ ಹುಡುಗಿ ಸುಂದರವಾಗಿದ್ದಾಳೆ, ಆದರೂ ಒಂಚೂರು ಬುದ್ಧಿ ಸರಿ ಇಲ್ಲ, ಈ ತರ ಬಳಸ್ತೀವಿ. ನಾವು ಕಾಂಟ್ರಾಸ್ಟ್ ಅನ್ನ ಕೊಡ್ಬೇಕಾದ್ರೆ ಆಲ್ದೋ ಅನ್ನ ಬಳಸ್ತೀವಿ. ಕನ್ನಡದಲ್ಲಿ ಆದರೂ ಕೂಡ ಅಂತ ಬರುತ್ತೆ. ಓಕೆ, ನಾನು ಚೆನ್ನಾಗಿ ಓದ್ದೆ, ಆದ್ರೂ ಕೂಡ ನಂಗೆ ಎಕ್ಸಾಮ್ ಪಾಸ್ ಆಗ್ಲಿಲ್ಲ. ಸೊ ಆಲ್ದೋ ಯಾವಾಗ ಬರುತ್ತೆ? ಒಂದು ಕಾಂಟ್ರಾಸ್ಟ್ ಅನ್ನ ಕೊಡ್ಬೇಕಾದ್ರೆ ಆಲ್ದೋ ಅನ್ನ ಯೂಸ್ ಮಾಡ್ತೀವಿ ನಾವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ. ಓಕೆ, ಸೊ ಆಲ್ದೋ ಬಂದಾಗ ಏನ್ ಮಾಡ್ಬೇಕು? ಒಂದು ಕಾಂಟ್ರಾಸ್ಟ್ ಅನ್ನ ಕೊಡ್ಬೇಕು. ಸೊ ಇಂಡಿಯಾದವರು ಕ್ಲೈಮೇಟ್ ಗೋಲ್ಸ್ಗೆ ಕಮಿಟ್ ಆಗಿದ್ದಾರೆ, ಆದ್ರೂ ಕೂಡ ರಿನ್ಯೂಯಬಲ್ ಎನರ್ಜಿಗೆ ಟ್ರಾನ್ಸಿಷನ್ ಆಗ್ತಾ ಇರೋದು ಸ್ವಲ್ಪರ ಮಟ್ಟಿಗೆ ಏನಾಗ್ತಿದೆ? ಕಂಪ್ಲೀಟ್ ಆಗ್ತಿಲ್ಲ. ಸೊ ಇನ್ಕಂಪ್ಲೀಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ನಾವು ಕಮಿಟ್ ಆದ್ರೂ ಕೂಡ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ ಅಂತ ಅರ್ಥ, ಸಿಂಪಲ್ ಆಗಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಎಕ್ಸ್ಪರ್ಟ್ಸ್ ಆರ್ಗ್ಯೂ ದಟ್ ಇನ್ವೆಸ್ಟ್ಮೆಂಟ್ ಮಸ್ಟ್ ಬಿ ಮ್ಯಾಚ್ಡ್ ವಿತ್ ರೆಗ್ಯುಲೇಟರಿ ಕ್ಲಾರಿಟಿ ಟು ಅವಾಯ್ಡ್. ಅವಾಯ್ಡ್ ಅಂತ ಕೊಡ್ತಾ ಇದ್ದಾರೆ. ಟು ಅವಾಯ್ಡ್ ಅಂದ್ರೆ ಏನು? ಅವ್ರನ್ನ ಅವಾಯ್ಡ್ ಮಾಡಬೇಕು ಅಂತ ಅಲ್ವಾ? ಸೊ ಏನನ್ನ ಅವಾಯ್ಡ್ ಮಾಡಬೇಕು? ವಿತ್ ರೆಸ್ಪೆಕ್ಟ್ ಟು ಎನ್ವೈರ್ಮೆಂಟ್ ಅಲ್ಲಿ ಏನನ್ನ ಅವಾಯ್ಡ್ ಮಾಡಬೇಕು? ಕಂಪ್ಲೀಷನ್ ನ ಅವಾಯ್ಡ್ ಮಾಡ್ಬೇಕಾ? ಕಂಪ್ಲೀಟ್ ಆಗೋದನ್ನ ಅವಾಯ್ಡ್ ಮಾಡ್ಬೇಕಾ? ಇಲ್ಲ, ಕಂಪ್ಲೀಟ್ ಆಗಕ್ ಮಾಡ್ಬೇಕು, ಅವಾಯ್ಡ್ ಮಾಡೋದಲ್ಲ, ಕಂಪ್ಲೀಟ್ ಮಾಡ್ಬೇಕು. ಕಂಪ್ಲೀಟ್ ನ ಅವಾಯ್ಡ್ ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ? ಆಪ್ಷನ್ 1 ಸರಿಯಾದ ಉತ್ತರ ಆಗಲ್ಲ. ಇನೋವೇಷನ್. ಸೊ ಹೊಸ ಟೆಕ್ನಾಲಜಿಗಳನ್ನ, ಹೊಸ ಇನ್ವೆನ್ಷನ್ ಗಳನ್ನ, ಹೊಸ ಆವಿಷ್ಕಾರಗಳನ್ನ ಅವಾಯ್ಡ್ ಮಾಡ್ಬೇಕಾ? ಇಲ್ಲ, ಹೊಸ ಆವಿಷ್ಕಾರಗಳನ್ನ ನಾವು ಎನ್ಕರೇಜ್ ಮಾಡ್ಬೇಕು. ಬಟ್ ಇಲ್ಲಿ ಕೇಳ್ತಾ ಇರುವಂತದ್ದು ಅವಾಯ್ಡ್. ಹಾಗಾಗಿ ಇನೋವೇಷನ್ ಅನ್ನುವಂಥದ್ದು ತಪ್ಪಾಗತ್ತೆ. ಹಾಗಾದ್ರೆ 3ನೇದು ನೋಡಿ, ವೊಲಟಾಲಿಟಿ. ಏನಿದು ವೊಲಟಾಲಿಟಿ ಅಂದ್ರೆ? ಅಗೇನ್ ವೊಕ್ಯಾಬ್ಯುಲರಿ ವರ್ಡ್ ವೊಲಟೈಲಿಟಿ. ಏನಿದು ವೊಲಟೈಲಿಟಿ ಅಂದ್ರೆ? ಕಮೆಂಟ್ ಮಾಡಿ. ಸೊ ವಾಲಟೈಲಿಟಿ ಅಂತಂದ್ರೆ ಬಹಳ ಅಸ್ಥಿರವಾದಂಥದ್ದು. ಸ್ಥಿರವಾಗಿರಲ್ಲ, ಅಸ್ಥಿರವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಟೊಮೊಟೊ ಪ್ರೈಸ್
ಒಂದಿನ ₹1 ಇರ್ತದೆ, ಇನ್ನೊಂದ್ ದಿನ ₹5 ಇರ್ತದೆ, ಒಂದೊಂದ್ಸತಿ ₹100 ಹೋಗ್ಬಿಡುತ್ತೆ. ಏನಂತೀವಿ ಇದಕ್ಕೆ? ವೋಲಟೈಲ್ ಅಂತ ಕರಿತೀವಿ. ವೋಲಟೈಲ್ ಅಂದ್ರೆ ಏನು? ಅಸ್ಥಿರವಾಗಿರುವಂತದ್ದು. ಸೊ ಒಂದ್ಸರಿ ಒಂದ್ ತರ ಇರುತ್ತೆ, ಇನ್ನೊಂದ್ಸರಿ ಇನ್ನೊಂದ್ ತರ ಆಗ್ಬಿಡುತ್ತೆ. ಅದನ್ನ ನಾವು ವೋಲಟೈಲಿಟಿ ಅಂತೀವಿ. ಸೊ ಈ ವಾಲಟೈಲಿಟಿನ ನಾವು ಅವಾಯ್ಡ್ ಮಾಡ್ಬೇಕು ಅಲ್ವಾ? ಸೊ ನಾವ್ ಏನೇ ಮಾಡಿದ್ರು ಆ ಒಂದು ಅಸ್ಥಿರತೆಯನ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ನಾವು, ಹೌದಲ್ವಾ? ಹಾಗಾಗಿ ವೋಲಟೈಲಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಯೂನಿಫಾರ್ಮಿಟಿ, ಯಾಕೆ ಯೂನಿಫಾರ್ಮಿಟಿನ ಅವಾಯ್ಡ್ ಮಾಡ್ಬೇಕು? ಈಗ ಎಲ್ಲಾರ ಮನೆಯಲ್ಲೂ ಸೋಲಾರ್ ಹಾಕ್ಸ್ತಾ ಇದಾರೆ, ಯೂನಿಫಾರ್ಮ್ ಆಗಿ ಹಾಕ್ಸ್ತಾ ಇದಾರೆ ಅಂದ್ರೆ ಯಾಕೆ ಅವಾಯ್ಡ್ ಮಾಡ್ಬೇಕು ನಾವು? ಹೌದಲ್ವಾ? ಅದನ್ನ ಎನ್ಕರೇಜ್ ಮಾಡ್ಬೇಕು. ಹಾಗಾಗಿ ಯೂನಿಫಾರ್ಮಿಟಿ ಅನ್ನುವಂಥದ್ದು ತಪ್ಪಾಗುತ್ತೆ. ಅವಾಯ್ಡ್ ಅಂತ ಪದ ಬಂದಿರೋದ್ರಿಂದ ವೋಲಟೈಲಿಟಿ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೋರ್ ಓವರ್ the shift must balance ecological concerns with the need for economic growth. ಸೊ ಈ ಒಂದು ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಎನ್ವೈರನ್ಮೆಂಟ್ ಮಾತ್ರ ಫೋಕಸ್ ಮಾಡೋದಲ್ಲ, ಎನ್ವೈರನ್ಮೆಂಟ್ ನ ಜೊತೆಗೆ ಎಕಾನಮಿನೂ ಗ್ರೋತ್ ಆಗುವಂತ ರೀತಿಯಲ್ಲಿ, ಅಂದ್ರೆ ಸಸ್ಟೈನಬಲ್ ಆಗಿ ಎಕಾನಮಿನೂ ಗ್ರೋತ್ ಆಗ್ಬೇಕು, ಎನ್ವೈರನ್ಮೆಂಟು ಚೆನ್ನಾಗಿರ್ಬೇಕು ಅಂತಹ ಕಡೆಗೆ ಹೇಳ್ತಾ ಇದ್ದಾರೆ. ಆಸ್ ಎಕ್ಸೆಸಿವ್ಲಿ ಸ್ಟ್ರಿಕ್ಟ್ ಮೆಷರ್ಸ್ ಕುಡ್ ಡ್ಯಾಶ್ ಇಂಡಸ್ಟ್ರಿಯಲ್ ಎಕ್ಸ್ಪೆನ್ಷನ್. ಸೊ ಏನ್ ಹೇಳ್ತಾ ಇದಾರೆ ಇಲ್ಲಿ? ಒಂದ್ ವೇಳೆ ನಾವು ಎನ್ವೈರನ್ಮೆಂಟ್ ಅಂತ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ತಗೋಬಿಟ್ರೆ, ಸ್ಟ್ರಿಕ್ಟ್ ಮೆಷರ್ಸ್ ಗಳನ್ನ ತಗೋಬಿಟ್ರೆ, ಅವಾಗ ಇಂಡಸ್ಟ್ರಿಯಲ್ ಎಕ್ಸ್ಪಾನ್ಷನ್ ಏನಾಗುತ್ತೆ? ಎಕ್ಸ್ಪಾನ್ಷನ್ ಅಂದ್ರೆ ಜಾಸ್ತಿ ಆಗುವಂತದ್ದು, ಹಿಗ್ಗುವಂತದ್ದು, ಹೌದಲ್ವಾ? ಸೊ ಇಂಡಸ್ಟ್ರಿಯ ಬೆಳವಣಿಗೆ ಏನಾಗುತ್ತೆ? ಇಂಡಸ್ಟ್ರಿಯ ಬೆಳವಣಿಗೆ ಕುಗ್ಗುತ್ತದೆ. ಸೊ ಎನ್ವೈರನ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ತುಂಬಾ ಸ್ಟ್ರಿಕ್ಟ್ ಮೆಷರ್ಸ್ ಅನ್ನ ತಗೊಂಡ್ ಬಂದ್ರೆ ಇಂಡಸ್ಟ್ರಿಯಲ್ ಗ್ರೋತ್ ಏನಾಗುತ್ತೆ? ಇಂಡಸ್ಟ್ರಿಯಲ್ ಗ್ರೋತ್ ಕಡಿಮೆ ಆಗತ್ತೆ, ಕುಗ್ಗುತ್ತೆ. ಸೊ ಕುಗ್ಗುತ್ತೆ ಅನ್ನೋದಕ್ಕೆ ಯಾವ ಪದ ಬರುತ್ತೆ ನೋಡಿ? ಆಕ್ಸಲರೇಟ್ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ, ಸೊ ತಪ್ಪು. ಸ್ಟೆಬಿಲೈಸ್ ಅಂದ್ರೆ ಸ್ಥಿರವಾಗುತ್ತಾ? ಸ್ಥಿರ ಆಗಲ್ಲ, ಹಾಗಾಗಿ ಇದು ಕೂಡ ತಪ್ಪು. ಡೈವರ್ಸಿಫೈ ಕೂಡ ಆಗಲ್ಲ, ಇದು ಕೂಡ ತಪ್ಪು. ಅಂಡರ್ಮೈನ್ ಅನ್ನುವಂಥದ್ದು ಕುಗ್ಗುತ್ತದೆ ಅನ್ನೋದಕ್ಕೆ ಸರಿಯಾದ ಪದ. ಹಾಗಾಗಿ 51ನೇ ಕ್ವೆಶನ್ಗೆ ಏನ್ ಆನ್ಸರ್ ಆಗುತ್ತೆ? ಅಂಡರ್ಮೈನ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಐಡೆಂಟಿಫೈ ದಿ ಅಪ್ರೋಪ್ರಿಯೇಟ್ ಅಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಯಾಕಂತ ಅಂದ್ರೆ ಈ ಒಂದು ಸೆಂಟೆನ್ಸ್ ನಲ್ಲಿ ಯಾವುದೇ ರೀತಿಯ ಅಡ್ಜೆಕ್ಟಿವ್ ಇಲ್ಲ. ಓಕೆ, ಸೊ ಹೂಮ್ ಅನ್ನುವಂಥದ್ದು ಪ್ರೊನೌನ್ ಆಗುತ್ತೆ. ಹೂಮ್ ಅನ್ನುವಂಥದ್ದು ಪ್ರೊನೌನ್. ಯಾರು, ಯಾರನ್ನ ಪ್ರೊನೌನ್ ಅದು. ಯು ಅಂದ್ರೆ ಕೂಡ ಪ್ರೊನೌನೇ. ಯು ಅನ್ನುವಂಥದ್ದು ಕೂಡ ಪ್ರೊನೌನ್ ಆಗುತ್ತೆ. ಯಾರು? ನೀನು. ಓಕೆ, ಯು ಅಂದ್ರೆ ನೀನು. ನೀನು ಅಂದ್ರೆ ಪ್ರೊನೌನ್, ಸರ್ವನಾಮ. ವಿಶ್ ಅನ್ನುವಂಥದ್ದು ಕೂಡ ಅಡ್ಜೆಕ್ಟಿವ್ ಆಗಲ್ಲ, ವರ್ಬ್ ಆಗುತ್ತೆ. ಡೂ ಅನ್ನುವಂಥದ್ದು ಕೂಡ ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ ನಾವು, ಹೆಲ್ಪಿಂಗ್ ವರ್ಬ್. ಓಕೆ, ಡೂ ಅನ್ನುವಂಥದ್ದು ಕೂಡ ವರ್ಬ್. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಅಡ್ಜೆಕ್ಟಿವ್ ಇಲ್ಲ. ಸೊ ಕ್ವೆಶನ್ ತಪ್ಪಿದೆ. ಐ ಥಿಂಕ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಇದಕ್ಕೆ. ಅದೇ ಒಂದ್ ವೇಳೆ ವಿಚ್ ಪರ್ಸನ್ ಅಂತ ಕೊಟ್ಟಿದ್ದಿದ್ರೆ, ವಿಚ್ ಪರ್ಸನ್ ಡು ಯು ವಿಶ್ ಟು ಸಿ ಅಂತ ಕೊಟ್ಟಿದ್ದಿದ್ರೆ, ಇದರಲ್ಲಿ ಯಾವುದು ಸರಿಯಾದ ಉತ್ತರ ಆಗ್ತಿತ್ತು? ಅಡ್ಜೆಕ್ಟಿವ್ಗೆ ವಿಚ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಿತ್ತು. ಹಾಗಾದ್ರೆ ಅಡ್ಜೆಕ್ಟಿವ್ ಅಂದ್ರೆ ಏನ್ ಸರ್? ಸಿಂಪಲ್ ನೋಡಿ, ಅಡ್ಜೆಕ್ಟಿವ್ ಅಂತ ಅಂದ್ರೆ ಯಾವ ಪದಗಳು ನೌನ್ಸ್ ಗಳನ್ನ ಡಿಸ್ಕ್ರೈಬ್ ಮಾಡುತ್ತೆ, ನೌನ್ಸ್ ಗಳನ್ನ, ನಾಮಪದಗಳನ್ನ ವರ್ಣಿಸುತ್ತೆ, ಅದನ್ನ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬಾಯ್ ಅನ್ನುವಂಥದ್ದೇನು? ನಾಮಪದ, ನೌನ್. ಯಾವ ಟೈಪ್ ಆಫ್ ನೌನು? ಕಾಮನ್ ನೌನ್, ರೂಢನಾಮ, ಹುಡುಗ ಅನ್ನುವಂಥದ್ದು. ಯಾವ ರೀತಿಯ ಹುಡುಗ? ಗುಡ್ ಬಾಯ್. ಈ ಗುಡ್ ಅನ್ನುವಂಥದ್ದೇನು? ಅಡ್ಜೆಕ್ಟಿವ್. ಸೊ ಒಂದು ನಾಮಪದ ಇರುತ್ತೆ, ಆ ನಾಮಪದವನ್ನ ವರ್ಣಿಸೋದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ನಾಮಪದವನ್ನ ವರ್ಣಿಸುವಂತಹ ಪದಗಳನ್ನ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ದೇರ್ ಆರ್ ಸೆವರಲ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್, ಸೆವರಲ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್. ಈ ಎಲ್ಲವನ್ನು ನಮ್ಮ ಕೋರ್ಸ್ ನಲ್ಲಿ ನಾವು ಡಿಸ್ಕಸ್ ಮಾಡೋಣ, ರೈಟ್? ಸೊ ಈ ಒಂದು ಪ್ರಶ್ನೆಯಲ್ಲಿ ಯಾವುದೇ ರೀತಿಯಾದಂತಹ ಅಡ್ಜೆಕ್ಟಿವ್ ಇದ್ದಿಲ್ಲ, ರೈಟ್? ಮುಂದಿನ ಪ್ರಶ್ನೆ ನೋಡೋಣ. fill in the blank with the past participle of the verb. ಸೊ ಇಲ್ಲಿ ವರ್ಬ್ ಅಂತ ಬರುತ್ತೆ.
ವರ್ಬ್ ಅಂದ್ರೆ ಕ್ರಿಯಾಪದ. ವರ್ಬ್ ಅಂದ್ರೆ ಕ್ರಿಯಾಪದ. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ವರ್ಬ್ಸ್. ಅಂದ್ರೆ ವರ್ಬ್ ಗಳಲ್ಲಿ ಹಲವಾರು ವಿಧಗಳಿದಾವೆ. ಫಾರ್ ಎಕ್ಸಾಂಪಲ್ ಮೇನ್ ವರ್ಬ್. ಮೇನ್ ವರ್ಬ್ ಅನ್ನ ನಾವು ಲೆಕ್ಸಿಕಲ್ ವರ್ಬ್ ಅಂತ ಕೂಡ ಕರಿತೀವಿ. ಅಂದ್ರೆ ಮೂಲ ಪದ, ಧಾತು ಅಂತ ಕರಿಬಹುದು. ಆದ್ಮೇಲೆ ಆಕ್ಸಿಲರಿ ವರ್ಬ್, ಆಮೇಲೆ ಮೋಡಲ್ ವರ್ಬ್ಸ್, ಆಮೇಲೆ ಡೆಫಿನೆಟ್ ವರ್ಬ್ಸ್, ಫೈನೈಟ್ ವರ್ಬ್ಸ್, ನಾನ್ ಫೈನೈಟ್ ಅಥವಾ ಇನ್ಫೈನೈಟ್ ವರ್ಬ್ಸ್ ಅಂತ ವೇರಿಯಸ್ ಟೈಪ್ಸ್ ಆಫ್ ವರ್ಬ್ಸ್ ಗಳು ಬರುತ್ತೆ. ವೇರಿಯಸ್ ಟೈಪ್ಸ್ ಆಫ್ ಹಲವಾರು ರೀತಿಗಳಿರ್ತವೆ. ಆಯ್ತಾ? ಇದರಲ್ಲಿ ಒಂದು ಟೈಪ್ ಆಫ್ ವರ್ಬ್ ಯಾವುದು? ಫೈನೈಟ್ ವರ್ಬ್ಸ್ ಅನ್ನುವಂಥದ್ದು. ಫೈನೈಟ್ ವರ್ಬ್ಸ್ ಅಂದ್ರೆ ಏನು? ಯಾವ ಪದಗಳು ಅಥವಾ ಯಾವ ಕ್ರಿಯಾಪದಗಳು ತಮ್ಮ ರೂಪವನ್ನ ಬದಲಿಸುತ್ತೆ ಅದನ್ನ ನಾವೇನಂತೀವಿ? ಅದನ್ನ ನಾವು ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಯಾವುದನ್ನ? ಯಾವ ಕ್ರಿಯಾಪದಗಳು ತಮ್ಮ ರೂಪಗಳನ್ನ ಬದಲಿಸುತ್ತೆ ಅದನ್ನ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಸೊ ಈ ಫೈನೈಟ್ ವರ್ಬ್ಸ್ ಅಂದ್ರೆ ಏನು? ಈ ಫೈನೈಟ್ ವರ್ಬ್ಸ್ ಅಂತ ಅಂದ್ರೆ ಯಾವ ಕ್ರಿಯಾಪದಗಳು ತಮ್ಮ ರೂಪವನ್ನ ಬದಲಿಸುತ್ತೆ. ಸೊ ರೂಪವನ್ನ ಬದಲಿಸುವಂತದ್ದು, ದೇ ಚೇಂಜ್ ಫಾರ್ಮ್ಸ್. ಅಂದ್ರೆ ರೂಪವನ್ನ ಬದಲಿಸುತ್ತೆ ಅಂತ. ಯಾಕೆ ಬದಲಿಸುತ್ತೆ ಸರ್? ಯಾಕೆ ಬದಲಿಸುತ್ತೆ ಅಂತ ಅಂದ್ರೆ ಕಾಲಘಟ್ಟಕ್ಕೆ ಅನುಸಾರವಾಗಿ ಬದಲಾಗುತ್ತೆ. ಸೊ ಇದರಲ್ಲಿ ನಿಮ್ಗೆ 5 ಫಾರ್ಮ್ಸ್ ಆಫ್ ವರ್ಬ್ಸ್ ಬರ್ತವೆ. 5 ಫಾರ್ಮ್ಸ್ ಆಫ್ ವರ್ಬ್ಸ್ ಬರ್ತವೆ. ಯಾವ್ದ್ರಲ್ಲಿ? ಫೈನೈಟ್ ವರ್ಬ್ಸ್ ಅಲ್ಲಿ. ಸೊ ಫೈನೈಟ್ ವರ್ಬ್ಸ್ ಅಲ್ಲಿ 5 ಫಾರ್ಮ್ಸ್ ಆಫ್ ವರ್ಬ್ಸ್ ಬರುತ್ತೆ. ಅದರಲ್ಲಿ ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4, ವರ್ಬ್ 5 ಅಂತ ಬರುತ್ತೆ. ಆಯ್ತಾ? ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4 ಅಂಡ್ ವರ್ಬ್ 5 ಅಂತ ಬರುತ್ತೆ. ಹಾಗಾದ್ರೆ ವರ್ಬ್ 1 ಅಂದ್ರೆ ಏನು? ಮೂಲ ಪದ, ಧಾತು ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಲೋ ಅನ್ನುವಂಥದ್ದು ಮೂಲ ಪದ. ವರ್ಬ್ 2 ಅಂದ್ರೆ ಏನು? ವರ್ಬ್ 2 ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್, ಅಂದ್ರೆ ಭೂತಕಾಲದಲ್ಲಿ ಏನಂತ ಬಳಸ್ತೀವಿ? ಬ್ಲೋ ಅನ್ನೋದಕ್ಕೆ ಬ್ಲೂ ಅಂತ ಬಳಸ್ತೀವಿ. ಹಾಗೆ ವರ್ಬ್ 3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್. ಇಲ್ಲಿ ಕೇಳಿರುವಂತದ್ದು ಪಾಸ್ಟ್ ಪಾರ್ಟಿಸಿಪಲ್. ವರ್ಬ್ 3 ಫಾರ್ಮ್. ವರ್ಬ್ 3 ಫಾರ್ಮ್ ಏನಾಗುತ್ತೆ? ಬ್ಲೋಗೆ ಬ್ಲೋನ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಗೋ, ವೆಂಟ್, ಗಾನ್. ಹಾಗಾದ್ರೆ ವರ್ಬ್ 4 ಅನ್ನ ನಾವೇನಂತೀವಿ? ಕಂಟಿನ್ಯೂಸ್ ಫಾರ್ಮ್ ಅಂತ ಕರಿತೀವಿ. ಬ್ಲೋಯಿಂಗ್. ING ಫಾರ್ಮ್ ಬರುವಂತದ್ದು 4ನೆಯ ರೂಪ. ಹಾಗಾದ್ರೆ 5ನೆಯ ರೂಪ ಏನಂತೀವಿ ನಾವು? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್ ಅಂತೀವಿ, ಬ್ಲೋಸ್. ಸೊ ಬ್ಲೋ, ಬ್ಲೂ, ಬ್ಲೋನ್, ಬ್ಲೋಯಿಂಗ್, ಬ್ಲೋಸ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ಗೋ, ವೆಂಟ್, ಗಾನ್, ಗೋಯಿಂಗ್, ಗೋಸ್. ಸೊ ಇದು ಏನಿವೆಲ್ಲ ರೂಪಗಳು. ಸೊ ವರ್ಬ್ಗಳು, ಕ್ರಿಯಾಪದಗಳು ತಮ್ಮ ರೂಪವನ್ನ ಬದಲಾಯಿಸುತ್ತೆ. ಯಾವುದರ ತಕ್ಕಂತೆ ಬದಲಾಗುತ್ತೆ? ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗುತ್ತೆ. ಸೊ ಒಂದ್ ವೇಳೆ ನಾನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತಾಡ್ತಾ ಇದ್ದಾಗ ಅದು ಗೋ ಇರುತ್ತೆ ಅಥವಾ ಗೋಸ್ ಇರುತ್ತೆ. ಒಂದ್ ವೇಳೆ ಪಾಸ್ಟ್ ಟೆನ್ಸ್ ಅಲ್ಲಿ ಮಾತಾಡಿದ್ರೆ ವೆಂಟ್ ಆಗುತ್ತೆ. ಐ ವೆಂಟ್ ಟು ಸ್ಕೂಲ್ ಯೆಸ್ಟರ್ಡೇ, ಐ ವಿಲ್ ಗೋ ಟು ದ ಸ್ಕೂಲ್ ಟುಮಾರೋ. ಸೊ ಫ್ಯೂಚರ್ ಟೆನ್ಸ್ ಬಂದಾಗ ಗೋ ಇತ್ತು. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಗೋ ಇತ್ತು. ಅದೇ ರೀತಿ ವೆಂಟ್ ಅನ್ನುವಂಥದ್ದು ಹಿಂದೆ ಭೂತಕಾಲ. ಸೊ ನಾನು ನಿನ್ನೆ ಶಾಲೆಗೆ ಹೋಗಿದ್ದೆ, ಐ ವೆಂಟ್ ಟು ಸ್ಕೂಲ್ ಯೆಸ್ಟರ್ಡೇ. ಅದೇ ಗಾನ್ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಸೊ ಇಲ್ಲಿ ಕೇಳಿರುವಂತದ್ದು ಪಾಸ್ಟ್ ಪಾರ್ಟಿಸಿಪಲ್ ಆಗಿರೋದ್ರಿಂದ ಇಲ್ಲಿ ಯಾವ ಪದ ಬರಬೇಕು? ಬ್ಲೋನ್ ಅನ್ನುವಂತಹ ಪದ ಬರಬೇಕು. ಓಕೆ, ಬ್ಲೋನ್ ಅನ್ನುವಂತಹ ಪದ ಬರಬೇಕು. ಹಾಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಟೈಪ್ಸ್ ಆಫ್ ವರ್ಬ್ಸ್ ಬೇರೆ. ವರ್ಬ್ಗಳಲ್ಲಿ ಕ್ರಿಯಾಪದದ ವಿಧಗಳು ಬೇರೆ, ಕ್ರಿಯಾಪದದ ರೂಪಗಳು ಬೇರೆ. ಸೊ ರೂಪಗಳು ಅಂದ್ರೆ ಫಾರ್ಮ್ಸ್ ಆಫ್ ವರ್ಬ್, ವಿಧಗಳು ಅಂದ್ರೆ ಟೈಪ್ಸ್ ಆಫ್ ವರ್ಬ್ಸ್. ಅರ್ಥ ಆಗ್ತಿದ್ಯಾ? ಸಿಂಪಲ್ ಇದೆ ಅಲ್ವಾ? ಸೊ ಇದೇ ರೀತಿ
ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ ವಿತ್ ದಿ ಕರೆಕ್ಟ್ ಇಂಟರ್ಜಂಕ್ಷನ್. ಇಂಟರ್ಜಂಕ್ಷನ್ ಅಂತ ಅಂದ್ರೆ ಭಾವನಾತ್ಮಕ ಪದಗಳು, ಭಾವನೆಯನ್ನ ವ್ಯಕ್ತಪಡಿಸುವಂತಹ ಪದಗಳು. ಸೊ ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಯಾವ್ದ್ರ ಮೇಲಿದೆ? ಡ್ಯಾಶ್ ಅವರ್ ಮಿಲಿಟರಿ ಫೋರ್ಸಸ್ ಹ್ಯಾವ್ ಡಿಫೀಟೆಡ್ ದ ಎನಿಮಿ. ಸೊ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಪದಗಳಂದ್ರೆ ಏನಂತ ಅಂತೀವಿ? ಇವಾಗ ಸಡನ್ ಎಮೋಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಒಂದ್ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ನೀವು ಈ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ದೀರಾ, ಈ ಎಕ್ಸಾಮ್ ಅನ್ನ ಪಾಸ್ ಮಾಡಿರ್ತೀರಾ, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಮ್ಮಂಗೆ ಹೆಂಗ್ ಹೇಳ್ತೀರಾ? ಎಸ್, ಈ ಒಂದು ಎಕ್ಸಾಮ್ ಅನ್ನ ನಾನು ಪಾಸ್ ಮಾಡಿದೀನಿ ಅಂತ ಅಂತೀರಲ್ವಾ? ಆ ಒಂದು ಎಕ್ಸೈಟ್ಮೆಂಟ್ ಸಡನ್ ಆಗಿ ನೀವು ನೋಡಿದ ತಕ್ಷಣ ನಿಮ್ಗೆ ಯಾವ ಭಾವನೆ ಬರುತ್ತೆ? ಕಣ್ಣೀರ್ ಬರುತ್ತಲ್ವಾ? ಸೊ ನೀವು ಪಟ್ಟಿರುವಂತಹ ಶ್ರಮಕ್ಕೆಲ್ಲ ಇದೊಂದು ಪ್ರತಿಫಲ ಸಿಕ್ತು ಅನ್ನುವಂಥದ್ದು ಒಂದು ಕಣ್ಣೀರ್ ಬರುತ್ತಲ್ವಾ? ಆ ಕಣ್ಣೀರ್ ಬಂದಾಗ ನೀವು ಅಪ್ಪ ಸಾಕು ಅಂತೀರಲ್ಲ, ಅದು ಭಾವನೆಯನ್ನ ವ್ಯಕ್ತಪಡಿಸುವಂತಹ ಪದಗಳು. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಇಂಟರ್ಜಂಕ್ಷನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರುವಂತಹ ವಾಕ್ಯ ಅವರ್ ಮಿಲಿಟರಿ ಫೋರ್ಸಸ್ ಹ್ಯಾವ್ ಡಿಫೀಟೆಡ್ ದ ಎನಿಮಿ ಅಂದ್ರೆ ನಮ್ಮ ಮಿಲಿಟರಿ, ನಮ್ಮ ಸೇನೆ ಶತ್ರುಗಳನ್ನ ಸೋಲ್ಸಿದ್ದಾರೆ. ಸೊ ಸೋಲ್ಸಿದ್ದಾರೆ ಅಂದ್ರೆ ನಮಗೇನ್ ಸಿಕ್ಕಿದೆ? ಜಯ ಸಿಕ್ಕಿದೆ. ಸೊ ಜಯ ಸಿಕ್ಕಿದಾಗ, ವಿಕ್ಟರಿ ಸಿಕ್ಕಿದಾಗ, ಸೊ ನಾವೇನಾದ್ರೂ ವಿನ್ ಆದಾಗ ನಾವು ಬಳಸುವಂತಹ ಇಂಟರ್ಜಂಕ್ಷನ್ ಯಾವುದು? ಹುರ್ರೆ ಅನ್ನುವಂಥದ್ದು. ಹೋ ಅನ್ನುವಂಥದ್ದು ನಾವು ಸರ್ಪ್ರೈಸ್ ಆದಾಗ. ಸೊ ಫಾರ್ ಎಕ್ಸಾಂಪಲ್, ನಿಮ್ ಫ್ರೆಂಡು ಯಾವಾಗ್ಲೂ ಆಟ ಆಡ್ಕೊಂಡಿರ್ತಾನೆ, ಅವನ್ ಎಕ್ಸಾಮ್ ಪಾಸ್ ಆಗ್ಬಿಟ್ರೆ ನಿಮ್ ಅವನ್ ಪಾಸ್ ಆಗ್ಬಿಟ್ಟ ಅಂತೀವಲ್ವಾ? ಸೊ ಹೋ ಅನ್ನುವಂಥದ್ದು ಏನಾಗುತ್ತೆ? ಸರ್ಪ್ರೈಸ್ ಅನ್ನ ತೋರಿಸುತ್ತೆ. ಅಲಾಸ್ ಅನ್ನುವಂಥದ್ದು ದುಃಖವನ್ನ ತೋರಿಸುತ್ತೆ. ಸೊ ಸ್ಯಾಡ್ನೆಸ್ ಅನ್ನ ತೋರಿಸುತ್ತೆ, ದುಃಖವನ್ನ ತೋರಿಸುವಂತದ್ದು ಅಲಾಸ್. ಸೊ ಯಾರಾದ್ರೂ ಒಬ್ರು ತೀರೋದಿದ್ರೆ ಅಲಾಸ್, ಅಯ್ಯೋ ಪಾಪ, ತುಂಬಾ ಒಳ್ಳೆ ಮನುಷ್ಯ ಸತ್ತೋದ್ರು ಅಂತ ಅಂತೀವಿ, ಅದನ್ನ ಅಲಾಸ್ ಅಂತೀವಿ. ಔಚ್ ಅಂತ ಅಂದ್ರೆ ಪೇನ್, ನೋವು. ಓಕೆ, ಸೊ ಈ ಮೂರು ಆಪ್ಷನ್ಗಳಾಗಲ್ಲ. ನಮ್ಮ ಸೇನೆ ಸೋಲ್ಸಿದಾಗ ನಮ್ಗೆ ನೋವಾಗಲ್ಲ ಅಲ್ವಾ? ನಮ್ಗೆ ಖುಷಿ ಆಗತ್ತೆ, ನಮ್ಗೆ ವಿಜಯ ಸಿಕ್ಕಿರುವಂತಹ ಒಂದು ಭಾವನೆ ಬರುತ್ತೆ. ಹಾಗಾಗಿ ಹುರ್ರೆ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಇನ್ನೊಂದು ಪ್ರಶ್ನೆ ಇದೇ ರೀತಿ ಏನಾದ್ರೂ ಕೇಳಿದಾಗ, ಸೊ ನೀವು ರನ್ನಿಂಗ್ ರೇಸ್ ಅಲ್ಲಿ ಓಡ್ತಾ ಇರ್ತೀರಾ, ರನ್ನಿಂಗ್ ರೇಸ್ ಅಲ್ಲಿ ಗೆದ್ದಿದ ತಕ್ಷಣ ಏನಂತೀರಾ? ಹುರ್ರೆ ಅಂತೀರಾ. ಓಕೆ, ಸೊ ಇಲ್ಲಿ ಔಚ್ ಅನ್ನುವಂಥದ್ದು ಕಾಲ್ಗೆ ಮುಳ್ಳು ಚುಚ್ಕೊಂಡಾಗ ನೀವು ಅನ್ನುವಂತಹ ಪದ ಏನು? ಔಚ್ ಅಂತ. ಸೊ ನಿಮ್ಗೆ ಸಡನ್ ಆಗಿ ನೋವಾದಾಗ, ಯಾರಾದ್ರೂ ನಿಮ್ಗೆ ಪಟ್ ಅಂತ ಕಪಾಳ ಕೊಡಿದ್ರೆ ಔಚ್ ಅಂತೀರಲ್ಲ, ಅದು ಔಚ್ ಅಂತ ಅವಾಗ ಬಳಸ್ತೀರಾ. ನೋವಿಗೆ ಬಳಸುವಂತಹ ಪದ ಔಚ್. ಸೊ ದಿಸ್ ಈಸ್ ಅಬೌಟ್ ಇಂಟರ್ಜಂಕ್ಷನ್ಸ್. ಮುಂದಿನ ಪ್ರಶ್ನೆ ನೋಡಿ. ಚೂಸ್ ದಿ ಕರೆಕ್ಟ್ ಆನ್ಸರ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ದ ಪ್ರೈಮ್ ಮಿನಿಸ್ಟರ್ ವಾಸ್ ಡ್ಯಾಶ್ ದ ಏರ್ಪೋರ್ಟ್ ಡ್ಯಾಶ್ ಟೈಮ್ ಫಾರ್ ದ ಪ್ಲೇನ್. ಸೊ ಪ್ರೈಮ್ ಮಿನಿಸ್ಟರ್ ಅವರು ಎಲ್ಲಿದ್ರು? ಸೊ ದ ಪ್ರೈಮ್ ಮಿನಿಸ್ಟರ್ ವಾಸ್ ಡ್ಯಾಶ್ ದ ಏರ್ಪೋರ್ಟ್. ಸೊ ಅಟ್ ದ ಏರ್ಪೋರ್ಟ್, ಇನ್ ದ ಏರ್ಪೋರ್ಟ್ ಸರ್? ಆಪ್ಷನ್ ಅಲ್ಲಿ ನೋಡಿ, ಇನ್ ಇದೆ, ಅಟ್ ಇದೆ, ಆನ್ ಇದೆ, ಅಟ್ ಇದೆ. ಸೊ ಆನ್ ಅಂದ್ರೆ ಏನು? ಇನ್, ಆನ್, ಅಟ್. ಇನ್ ಅಂದ್ರೆ ಏನು? ಆನ್ ಅಂದ್ರೆ ಏನು? ಅಟ್ ಅಂದ್ರೆ ಏನು? ಆನ್ ಅಂದ್ರೆ ಮೇಲೆ. ಫಾರ್ ಎಕ್ಸಾಂಪಲ್, ಟೇಬಲ್ ಇದೆ, ಆ ಟೇಬಲ್ ನ ಮೇಲೆ ಒಂದು ಬುಕ್ ಇದೆ. ದ ಬುಕ್ ಈಸ್ ಆನ್ ದ ಟೇಬಲ್. ಸೊ ಮೇಲೆ ಅನ್ನುವಂಥದ್ದು ಆನ್ ಬರುತ್ತೆ. ಸೊ ಪ್ರೈಮ್ ಮಿನಿಸ್ಟರು ಏರ್ಪೋರ್ಟ್ ಮೇಲಿದ್ರ? ಏರ್ಪೋರ್ಟ್ ಮೇಲಿರ್ತಾರ? ಇಲ್ಲ ಅಲ್ವಾ? ಸೊ ಹಾಗಾಗಿ ಆನ್ ಅನ್ನುವಂಥದ್ದು ತಪ್ಪು. ಹಾಗಾದ್ರೆ ಅಟ್ ಅಂದ್ರೆ ಏನು? ಐ ಆಮ್ ಅಟ್ ದ ಬಸ್ ಸ್ಟಾಪ್, ಐ ಆಮ್ ಇನ್ ದ ಬಸ್ ಸ್ಟಾಪ್. ಎರಡಕ್ಕೂ ಏನ್ ವ್ಯತ್ಯಾಸ? ಸೊ ಐ ಆಮ್ ಅಟ್ ದ ಬಸ್ ಸ್ಟಾಪ್ ಅಂತ ಅಂದ್ರೆ, ಸೊ ಅರ್ಥ ಏನು? ಐ ಆಮ್ ಅಟ್ ದ ಬಸ್ ಸ್ಟಾಪ್ ಅಂತ ಅಂದ್ರೆ ನಾನು ಬಸ್ ಸ್ಟಾಪ್ ನ ಬಳಿ ಇದ್ದೀನಿ ಅಂತ. ಬಳಿ ಅಥವಾ ಹತ್ತಿರ. ನಾನು ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಎಲ್ಲಿರ್ಬೋದು? ಬಸ್ ಸ್ಟಾಪ್ ಹಿಂದೆ ಇರ್ಬೋದು, ಬಸ್ ಸ್ಟಾಪ್ ಮುಂದೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಇದು ನಿಮ್ಮ ಬಸ್ ಸ್ಟಾಪ್ ಅಂತ ಅಂದ್ರೆ, ಅಟ್ ದ ಬಸ್ ಸ್ಟಾಪ್ ಅಂದ್ರೆ ಏನಾಗುತ್ತೆ? ನಾನು ಇಲ್ಲಿರ್ಬೋದು, 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 ಎಲ್ಲಾದ್ರೂ ಇರ್ಬೋದು, ಹತ್ತಿರದಲ್ಲಿ ಇರ್ತೀನಿ ಅಷ್ಟೇ. ಸೊ ನಾನು ಬಸ್ ಸ್ಟಾಪ್ ಹತ್ರ ಇರ್ತೀನಿ, ಬಾರಪ್ಪ ಅಂತೀರ. ಸೊ ನಿಮ್ ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ, ಏ ಬಾರ, ಇಲ್ಲೇ ಟೀ ಅಂಗಡಿ ಹತ್ರ ಇದ್ದೀನಿ ಅಂತ. ಸೊ ಟೀ ಅಂಗಡಿ ಹತ್ರ ಇದ್ದೀನಿ ಅಂತಂದ್ರೆ, ಟೀ ಅಂಗಡಿಯ ಸುತ್ತಮುತ್ತಲು ಎಲ್ ಬೇಕಾದ್ರೂ ಇರ್ಬೋದು.
ಹತ್ರದಲ್ಲಿ ಇರಬೇಕು. ಅದೇ ಇನ್ ಅಂದ್ರೆ ಏನು? ಐ ಆಮ್ ಇನ್ ದ ಬಸ್ ಸ್ಟಾಪ್. ಐ ಆಮ್ ಇನ್ ದ ಬಸ್ ಸ್ಟಾಪ್ ಅಂದ್ರೆ ಏನು? ಬಸ್ ಸ್ಟಾಪ್ ಒಳಗಡೆ ಇದ್ದೀನಿ ಅಂತ. ಸೊ ಒಳಗಡೆ ಇರುವಂತದ್ದು ಇನ್ನು, ಹತ್ರ ಇರುವಂತದ್ದು ಅಟ್. ಅರ್ಥ ಆಗ್ತಿದ್ಯಾ ಡಿಫ್ರೆನ್ಸು? ಇನ್ಗೆ ಇನ್ ಅಂದ್ರೆ ಒಳಗಡೆ ಇರುವಂತದ್ದು, ಅಟ್ ಅಂದ್ರೆ ಹತ್ತಿರ ಇರುವಂತದ್ದು. ಸೊ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ ನಾವು ಇದನ್ನ. ಏನಂತ ಕರಿತೀವಿ? ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಲ್ಸೋ. ಸೊ HYT ಪ್ರಿಪೋಸಿಷನ್ಸ್ ಎಲ್ಲಾ ಕ್ಲಾಸ್ ಅಲ್ಲೂ ನಾನು ಮಾಡಿರುವಂತಹ 6 ಕ್ಲಾಸ್ ನಲ್ಲೂ ಅಟ್ ಲೀಸ್ಟ್ ಒಂದು ಪ್ರಶ್ನೆ ನಾನು ಪ್ರಿಪೋಸಿಷನ್ ಅಲ್ಲಿ ಸಾಲ್ವ್ ಮಾಡಿದ್ದೀನಿ, ಹೌದಲ್ವಾ? ಸೊ ಪ್ರಿಪೋಸಿಷನ್ ಅಲ್ಲಿ ಪ್ರತಿ ಬಾರಿ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಬಂದೇ ಬರುತ್ತೆ. ನೀವು ಇದನ್ನ ಚೆನ್ನಾಗಿ ಓದ್ಕೊಳ್ಳೇಬೇಕು. ಸೊ ಇನ್ನು, ಆನು, ಅಟ್ಟು ಬಹಳ ಮುಖ್ಯವಾಗಿ. ಇದನ್ನೇ ಕನ್ಫ್ಯೂಸಿಂಗ್ ಪೇರ್ಸ್ ಅಂತ ಕರಿತೀವಿ ನಾವು. ಇನ್ ಅಂತ ಅಂದ್ರೆ ಒಳಗೆ, ಅಂದ್ರೆ ಇನ್ ದ ಕ್ಲಾಸ್ ರೂಮ್ ಅಂದ್ರೆ ಕ್ಲಾಸ್ ರೂಮಿನ ಒಳಗೆ, ಕ್ಲಾಸ್ ರೂಮಿನ ಒಳಗಿದ್ದೀನಿ ನಾನು ಅಂತ. ಅದೇ ಅಟ್ ದ ಕ್ಲಾಸ್ ರೂಮ್ ಅಂದ್ರೆ ಕ್ಲಾಸ್ ರೂಮ್ ಹತ್ರ ಇದ್ದೀನಿ, ಕ್ಲಾಸ್ ರೂಮ್ ಒಳಗಡೆ ಅಲ್ಲ, ಕ್ಲಾಸ್ ರೂಮ್ ಹತ್ರ ಇದ್ದೀನಿ ಅಂತ ಅಟ್ ಅನ್ನ ಬಳಸ್ತೀವಿ. ಸೊ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಎಲ್ಲಿದ್ದಾರೆ? ಏರ್ಪೋರ್ಟ್ ಒಳಗಿರ್ತಾರೆ ತಾನೆ, ಏರ್ಪೋರ್ಟ್ ನ ಬಿಲ್ಡಿಂಗ್ ಒಳಗಡೆ ಹೋಗ್ಬೇಕು ತಾನೆ. ಸೊ ಹಾಗಾಗಿ ಇನ್ ಬರುತ್ತೆ. ದ ಪ್ರೈಮ್ ಮಿನಿಸ್ಟರ್ ವಾಸ್ ಇನ್ ದ ಏರ್ಪೋರ್ಟ್. ಹಾಗಾಗಿ ಆಪ್ಷನ್ 2 ತಪ್ಪು. ಇಲ್ಲಿ ನೋಡಿ ಎರಡರಲ್ಲೂ ಇನ್ ಇದೆ. ಸೊ ಇನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 1 ಇಸ್ ಯೋರ್ ರೈಟ್ ಆನ್ಸರ್. ಓಕೆ, ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ. ಇಲ್ಲಿ ಇನ್ ಬರ್ತು, ಸೊ ಆಪ್ಷನ್ ಪ್ರಕಾರ ಇನ್ ಬಂತು ಸರ್, ಓಕೆ. ಬಟ್ ಇನ್ ಟೈಮ್ ಮತ್ತು ಆನ್ ಟೈಮ್ಗೆ ಇರುವಂತಹ ವ್ಯತ್ಯಾಸವನ್ನ ನೀವು ತಿಳ್ಕೋಬೇಕು. ಸೊ ಇನ್ ಟೈಮ್ ಅಂದ್ರೆ ಏನು, ಆನ್ ಟೈಮ್ ಅಂದ್ರೆ ಏನು? ಇನ್ ಟೈಮ್ ಮತ್ತು ಆನ್ ಟೈಮ್ಗೆ ಇರುವಂತಹ ವ್ಯತ್ಯಾಸ. ಸೊ ಇನ್ ಟೈಮ್ ಯೂಶಲಿ ನಾವು ಹೋಗ್ಬೇಕಾದ್ರೆ ಬಳಸ್ತೀವಿ, ಅಂದ್ರೆ ನಾನು ಅನ್ನುವಂಥದ್ರಲ್ಲಿ ಬಳಸ್ತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇನ್ ಟೈಮ್ ಅನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ ಇನ್ ಟೈಮ್. ಸೊ ಯಾವುದಾದರೂ ಒಂದು ಕಾರ್ಯ ನಡೆಯೋದಕ್ಕಿಂತ ಮುಂಚೆ ಅದು ಕರೆಕ್ಟ್ ಆಗಿ ಒಂದು ಸಮಯಕ್ಕೆ ತಕ್ಕಂತೆ ಆದ್ರೆ ಅದನ್ನ ಇನ್ ಟೈಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಈ ಒಂದು ಪ್ರಶ್ನೆಯಲ್ಲೇ ನೋಡಿ, ಏರೋಪ್ಲೇನ್ ಹೊರಡಕ್ಕಿಂತ ಮುಂಚೆ ಸರಿಯಾದ ಸಮಯಕ್ಕೆ ಅಂದಾಗ ಇನ್ ಟೈಮ್ ಬರುತ್ತೆ. ಅದೇ ಟೈಮ್ ಟೇಬಲ್ ಪ್ರಕಾರ ಏರೋಪ್ಲೇನ್ ಆನ್ ಟೈಮ್ ಅಲ್ಲಿ ಟೇಕ್ ಆಫ್ ಆಯ್ತು, ಆನ್ ಟೈಮ್ ಅಲ್ಲಿ ಟೇಕ್ ಆಫ್ ಆಯ್ತು. ಸೊ ದ ಏರೋಪ್ಲೇನ್ ಟುಕ್ ಆಫ್ ಆನ್ ಟೈಮ್ ಅಂದ್ರೆ ಸರಿಯಾದ ಸಮಯಕ್ಕೆ ಅಂತಾನೆ ಬಳಸ್ತೀವಿ. ಇನ್ ಟೈಮ್ ಮತ್ತು ಆನ್ ಟೈಮ್ ಎರಡಕ್ಕೂ ಏನು ಮೀನಿಂಗು? ಸರಿಯಾದ ಸಮಯಕ್ಕೆ ಅಂತಾನೆ ಅರ್ಥ, ಸರಿಯಾದ ಸಮಯಕ್ಕೆ. ಬಟ್ ಇನ್ ಟೈಮ್ ಅನ್ನ ನಾವು ಯಾವಾಗ ಬಳಸ್ತೀವಿ? ಇನ್ ಟೈಮ್ ಅನ್ನ ಯಾವುದಾದರೂ ಒಂದು ಕಾರ್ಯ ಆಗಕ್ಕಿಂತ ಮುಂಚೆ ನಾವು ಸರಿಯಾದ ಸಮಯಕ್ಕೆ ಹೋದ್ರೆ ಅದನ್ನ ಇನ್ ಟೈಮ್ ಅಂತ ಬಳಸ್ತೀವಿ. ಸೊ ಇದು ಆನ್ ಟೈಮ್ ಅಂದ್ರೆ ಒಂದು ಟೈಮ್ ಟೇಬಲ್ ಪ್ರಕಾರ. ಸೊ ನೀವು ಹೆಂಗೆ ನೆನ್ಪಿಟ್ಕೋಬಹುದು ಅಂತ ಅಂದ್ರೆ ಆನ್ ಟೈಮ್ ಅನ್ನ ಟೈಮ್ ಟೇಬಲ್. ಸೊ ಟೈಮ್ ಟೇಬಲ್ ಪ್ರಕಾರ ಎಲ್ಲ ಆಗ್ತಿದ್ರೆ ಅದು ಆನ್ ಟೈಮ್ ಅಲ್ಲಿ ಆಗ್ತಾ ಇದೆ ಅಂತ. ಸೊ ನಾನು ಫಿಸಿಕ್ಸ್ ನ ಓದಕ್ಕಿಂತ ಮುಂಚೆ ಇಂಗ್ಲಿಷ್ ಗ್ರಾಮರ್ ನ ಸರಿಯಾದ ಸಮಯಕ್ಕೆ ಮುಗಿಸ್ದೆ, ಅಥವಾ ಎಕ್ಸಾಮ್ ಆಗಕ್ಕಿಂತ ಮುಂಚೆ ನಾನು ಇಂಗ್ಲಿಷ್ ಗ್ರಾಮರ್ ಅನ್ನ ಸರಿಯಾದ ಸಮಯಕ್ಕೆ ಮುಗಿಸ್ದೆ ಅಂತ ಅಂದಾಗ ಅಲ್ಲಿ ಇನ್ ಟೈಮ್, ಐ ಫಿನಿಶ್ಡ್ ಇಂಗ್ಲಿಷ್ ಇನ್ ಟೈಮ್ ಬಿಫೋರ್ ದಿ ಎಕ್ಸಾಮ್. ಸೊ ಇಲ್ಲಿ ಕೌಂಟ್ ಡೌನ್ ಬರ್ತಾ ಇದೆ, ಅಂದ್ರೆ ಇನ್ನೊಂದು ಕಾರ್ಯ ಮುಗಿಯೋಕ್ಕಿಂತ ಮುಂಚೆ ಸರಿಯಾದ ಸಮಯಕ್ಕೆ ಆಗ್ತಾ ಇದ್ರೆ ಅದನ್ನ ಇನ್ ಟೈಮ್ ಅಂತೀವಿ. ಇನ್ನೊಂದು ಕಾರ್ಯಕ್ಕೆ ಸಂಬಂಧ ಇಲ್ಲ, ಅದರ ಪಾಡಿಗೆ ಅದು ಕರೆಕ್ಟ್ ಟೈಮ್ಗೆ ಆಗ್ತಾ ಇದೆ ಅಂದ್ರೆ ಆನ್ ಟೈಮ್ ಅನ್ನ ಬಳಸ್ತೀನಿ. ಹಾಗಾಗಿ ಇಲ್ಲಿ ಏರೋಪ್ಲೇನ್ ಹೊರಡಕ್ಕಿಂತ ಮುಂಚೆ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಹಾಗಾಗಿ ಒಂದು ಕಾರ್ಯ ಆಗಕ್ಕಿಂತ ಮುಂಚೆ ಸರಿಯಾದ ಸಮಯಕ್ಕೆ ಇದ್ದಾರೆ ಅಂತ ಅಂದಾಗ ಅಲ್ಲಿ ಇನ್ ಟೈಮ್ ಅಂತ ಬಳಸ್ತೀವಿ. ಇಲ್ಲಿ ಟೈಮ್ ಇದೆ, ಹಾಗಾಗಿ ಇಲ್ಲಿ ಇನ್ ಅಂತ ಬರಬೇಕು. ಸಿಂಪಲ್. ಸೊ ಇನ್ನ ಮುಂದಿನ ಪ್ರಶ್ನೆಗಳನ್ನ, ದ ವಿಡಿಯೋ ಇಸ್ ಗೆಟಿಂಗ್ ವೆರಿ ಲಾಂಗ್. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಟಾಪಿಕ್ಸ್ ಗಳನ್ನ, ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇದೇ ರೀತಿ ಕೋರ್ಸ್ ನಲ್ಲೂ ಕೂಡ ಇರುತ್ತೆ. ಐ ವಾಂಟ್ ಎವ್ರಿ ಒನ್ ಆಫ್ ಯು ಟು ಯೂಸ್ ದಿಸ್ ಕೋರ್ಸ್. ಅಂದ್ರೆ ಎಲ್ಲಾರ್ಗೂ ಬೆನಿಫಿಟ್ ಆಗ್ಲಿ ಅಂತಾನೆ ಈ ಒಂದು ಕೋರ್ಸ್ ಅನ್ನ ಮಾಡ್ತಾ ಇರೋದು. ಮೇಕ್ ಬೆಸ್ಟ್ ಯೂಸ್.
ಸೊ ಯಾವುದೇ ಎಕ್ಸಾಮ್ ಆಗಕ್ಕಿಂತ ಮುಂಚೆ ಈ ಒಂದು ಕೋರ್ಸ್ ಅನ್ನ ಬೆಸ್ಟ್ ಯೂಸ್ ಮಾಡಿ. ಸೊ ಕಾಂಟ್ಯಾಕ್ಟ್ ನಂಬರ್ಸ್ ಬೇಕಾದ್ರೆ ಇಲ್ಲಿ ಸಿಗುತ್ತೆ ನಿಮ್ಗೆ. ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಟೆಲಿಗ್ರಾಮ್ ಚಾನಲ್ ಇಂಗ್ಲಿಷ್ ಬೈ ಭರತ್ ಗೌಡ ಅಂತ. ಸೊ ಇಂಗ್ಲಿಷ್ ಬೈ ಭರತ್ ಗೌಡ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಲ್ಲೂ ನಿಮ್ಗೆ ಈ ಒಂದು ಕೋರ್ಸ್ ಅವೈಲಬಲ್ ಇರುತ್ತೆ. ಹಾಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ 8848189983 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ 8197018701 ಈ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಇನ್ನೊಂದು ನಂಬರ್ ಕೂಡ ನಿಮ್ಗೆ ಪೋಸ್ಟರ್ ಅಲ್ಲಿ ಸಿಗುತ್ತೆ, ಆ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನಾವು ಅನಲೈಸ್ ಮಾಡೋಣ, ಇನ್ನಷ್ಟು ಟಾಪಿಕ್ ಗಳನ್ನ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.